ಸುಮಾರು ವರ್ಷಗಳ ಹಿಂದೆ ಕಟ್ಟಿದ ಒಂದು ಬಂಗ್ಲೆ ಇತ್ತು. ನಾಯಿ ಇದೆ ಎಚ್ಚರಿಕೆ ಈ ಸಿನಿಮಾವನ್ನ ಡಾಕ್ಟರ್ ಲೀಲಾ ಮೋಹನ್ ಅವರು ಪ್ರೊಡ್ಯೂಸ್ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತ? ಅದರಲ್ಲಿ ಮೆಸೇಜ್ ಇದೆ. ಆ ಮೆಸೇಜ್ನ ಜನಕ್ಕೆ ತಲುಪಿಸೋ ಒಂದು ಪ್ರಯತ್ನ ನಾನು ಈ ಸಿನಿಮಾ ಮೂಲಕ ಮಾಡಿದ್ದೀನಿ. ಒಂದು ಯಕ್ಷ ಪ್ರಶ್ನೆ ನನಗೆ ಟ್ರೈಲರ್ ನೋಡಿದಾಗಿಂದನೂ ಕೂಡ ಕಾಡ್ತಾ ಇರುವಂಥದ್ದು, ಅದಕ್ಕೆ ನೀವೇನಾದರೂ ಹಿಂಟ್ ಕೊಡೋದಾದ್ರೆ? ನಾಯಿ ಇದೆ ಎಚ್ಚರಿಕೆ ಅಂತಂದರೆ ನಾನು ಹೇಳಲ್ಲ, ನೀವು ನೋಡಿ. ರಿಯಲ್ ಲೈಫ್ನಲ್ಲಿ ನಿಮಗೂ ಮತ್ತೆ ಒಂದು ನಾಯಿಗೂ ಒಂದು ಶ್ವಾನಕ್ಕೂ ಆಗ್ಬರುತ್ತಾ ಆಗ್ಬರಲ್ವಾ ಅಂತ? ಐ ಲವ್ ಡಾಗ್ಸ್ ಸೋ ಮಚ್. ಒಬ್ಬ ನಟಿ ನಿಮಗೆ ಆಯ್ಕೆ ಆಗ್ತಾರೆ, ನಿಮ್ಮ ಕಡೆಯಿಂದ ಅಡ್ವಾನ್ಸ್ ಅಮೌಂಟ್ ಅಥವಾ ಫುಲ್ ಅಮೌಂಟ್ ತಗೊತಾರೆ, ಚೆಕ್ ಇಸ್ಕೊತಾರೆ, ಅದಾದ ನಂತರ ಇನ್ನೇನು 2 ದಿನ ಇರಬೇಕು ಅಂತಂದಾಗ ಬರಲ್ಲ. ಬಟ್ ಆ್ಯಕ್ಟರ್ ಅಂತ ಅಂದಮೇಲೆ ಒಂದು ಕಮಿಟ್ಮೆಂಟ್ ಇರಬೇಕು. ಆ್ಯಕ್ಚುಲಿ ಈಗ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ ಸರ್. ಸತೀಶ್ ಅವರಿಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋದಾದ್ರೆ? ಸರ್ ನಮಸ್ತೆ, ನಾನು ಬೆಂಗಳೂರು ಚೆನ್ನಮಂತಿರ ಸ್ಟೇಷನ್. ಸೊ ನಿಮ್ಮ ರಿಲೀಸ್ ಪ್ಲಾನ್ಸ್ ಹೇಗಿದೆ ಸರ್? ಟು ಟೆಲ್ ಯು ವೆರಿ ಫ್ರ್ಯಾಂಕ್ಲಿ, ನಿಜವಾಗ್ಲೂ ಏನೂ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಪ್ರೊಫೆಷ್ನಲ್ ಆಗಿ ಡಾಕ್ಟರು, ಆಗಾಗ ಬೆಳ್ಳಿ ಪರದೆಗೆ ಬಂದುಬಿಟ್ಟು ತಮ್ಮ ನಟನೆಯ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡುವಂತಹ ಆ್ಯಕ್ಟರು. ಈಗ ನಾಯಿ ಇದೆ ಎಚ್ಚರಿಕೆ ಸಿನಿಮಾದ ಮೂಲಕ ನಿರ್ಮಾಪಕರಾಗಿ ಬಡ್ತಿ ಪಡೆದು ಸ್ಯಾಂಡಲ್ವುಡ್ಗೆ ಹೊಸ ನಿರ್ಮಾಪಕರಾಗಿ ಎಂಟ್ರಿ ಕೊಡ್ತಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಲೀಲಾ ಮೋಹನ್ ಅವರು ಇವತ್ತಿನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ಇಂಟರ್ವ್ಯೂನ ಅತಿಥಿಯಾಗಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಂಜು, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಎಸ್ ಫೈನ್. ಬಾಸ್ ಟಿವಿಯಿಂದ ಅಂತ ಹೇಳಿ ಬಾಸ್ ಶರ್ಟ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಅದೇನೆ ನನಗೂ ಬಾಸ್ ಅಂತ ಇಲ್ಲಿ ನೋಡಿ, ಝೂಮ್ ಮಾಡಿ ಇಲ್ಲಿ ಬಾಸ್ ಅಂತ ಆಗಲಿ. ಸೊ ಎಸ್ ಮಂಜು ಹೇಳಿ. ಎಸ್, ಯೂಶುವಲ್ ಆಗಿ ಏನಂತಂದ್ರೆ ಹುಷಾರಿಲ್ಲದೆ ಇದ್ದಾಗ ಡಾಕ್ಟರ್ ಹತ್ರ ಬರ್ತೀವಿ. ಬಟ್ ಇವತ್ತು ನಿಮ್ಮ ಹತ್ರ ಏನಕ್ಕೆ ಬಂದಿದ್ದೀನಿ ಅಂದ್ರೆ ಇಂಟರ್ವ್ಯೂ ತಗೊಳಕ್ ಬಂದಿದ್ದೀನಿ. ಒಂದು ಖುಷಿ ವಿಚಾರ, ಒಂದ್ ಕಡೆ ಡಾಕ್ಟರ್, ಇನ್ನೊಂದ್ ಕಡೆ ಆಕ್ಟರ್, ಈಗ ಪ್ರೊಡ್ಯೂಸರು. ಸೊ ಹೆಂಗ್ ಸಾಧ್ಯ ಈ ಮೂರು ಪ್ರೊಫೆಷನ್ಸ್ ಅನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ? ಅದಲ್ಲದೆ ಇನ್ನೂ ಒಂದೆರಡಿದೆ, ಅದನ್ನು ಹೇಳ್ತೀನಿ. ಹೇಳಿ. ಅದು ನಾನು ರೈಟರು. ಆಮೇಲೆ ರೀಸೆಂಟ್ ಆಗಿ ನಂದೊಂದು ಬುಕ್ ಲಾಂಚ್ ಆಯ್ತು. ಅದೇ ನಾನು ಇನ್ನ ಹೈ ಲೆವೆಲ್ ಅಲ್ಲಿ ಲಾಂಚ್ ಮಾಡಿಲ್ಲ. ಇಟ್ಸ್ ಆಲ್ರೆಡಿ ಅವೈಲಬಲ್ ಇನ್ ಅಮೆಝಾನ್ ಅಂಡ್ ಇದು ಫ್ಲಿಪ್ಕಾರ್ಟ್. ಇದರಲ್ಲಿ ಒನ್ ಮೋರ್ ಪಫ್ ಅಂತ ಹೇಳಿ, ದಟ್ ಈಸ್ ಮೈನ್ಲಿ ಫಾರ್ ದ ಸ್ಮೋಕಿಂಗ್ ಹೇಗೆ ಬಿಡಬೇಕು, ಸೊ ಹೇಗೆ ನಾವು ಅದನ್ನ ಅವಾಯ್ಡ್ ಮಾಡ್ಬೋದು ಅನ್ನೋದು ಅದೊಂದು ಬುಕ್ ಬರೆದಿದ್ದೀನಿ. ಸೊ ಇಟ್ಸ್ ಅವೈಲಬಲ್ ಎವ್ರಿವೇರ್ ಇನ್ ದ ಮಾರ್ಕೆಟ್. ಅಂಡ್ ಅಪಾನ್ ದ್ಯಾಟ್ ಈ ಮೂವಿಯಲ್ಲಿ, ನಾಯಿ ಇದೆ ಎಚ್ಚರಿಕೆ ಮೂವಿಯಲ್ಲಿ ಲಿರಿಕ್ಸ್ ಅಲ್ಲಿ ದೆರ್ ಆರ್ 4 ಸಾಂಗ್ಸ್. ಇದರಲ್ಲಿ 4 ಸಾಂಗ್ಸ್ ಅಲ್ಲಿ 2 ಸಾಂಗ್ಸ್ಗೆ ಇಂಗ್ಲಿಷ್ ಲಿರಿಕ್ಸ್ ಬರೆದಿದ್ದು ನಾನೇ. ಓಕೆ. ನಾನು ದುಡ್ಡಿರ್ಲಿಲ್ಲ ಕೊಡಕ್ಕೆ ಜನಗೆ, ಅದಕ್ಕೆ 1-2 ಲಿರಿಕ್ಸ್ ನಾನೇ ಬರೆದ್ಬಿಡೋಣ, ಒಂದು ವಾರ ಹೋದ್ರೆ ಹೋಗ್ಲಿ ಅಂತೇಳಿ ರಾತ್ರಿ ಕ್ಲಿನಿಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾದ್ಮೇಲೆ 9:30 ಆ ಥರ ಕೂತ್ಕೊಂಡು ಅಪ್ ಟು 12 o'clock 1 o'clock ಐ ಯೂಸ್ ಟು ಥಿಂಕ್ ಅಂಡ್ ರೈಟ್. ನೀವು ಬಿವೇರ್ ಆಫ್ ಡಾಗ್ ಅಂತ ಒಂದು ಸಾಂಗ್ ಇದೆ, ಸೊ ಅದನ್ನು ನೀವು ನೋಡ್ಬೋದು. ಸೊ ಅದ್ರ ಜೊತೆಗೆ ಇನ್ನೊಂದು ಸಾಂಗ್ ಇದೆ, ಟೈಟಲ್ ಬರುತ್ತೆ ಸಾಂಗಲ್ಲಿ, ನಾಯಿ ಇದೆ ಎಚ್ಚರಿಕೆ ಅಂತ ಹೇಳಿ ಬರುತ್ತೆ, ತುಂಬ ಚೆನ್ನಾಗಿದೆ. ಸೊ ಇದು ಅಲ್ಲದೆ ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಐ ವಾಂಟ್ ಟು ಬಿಕಮ್ ಅ ಸಿಂಗರ್. ಎಲ್ಲ ಮಾಡೋಕ್ಕೂ ಸಾಧ್ಯ ಇಲ್ಲ ನನಗೆ ಗೊತ್ತು, ಬಟ್ ಆದರೆ ಐ ಕೀಪ್ ಟ್ರೈಯಿಂಗ್ ಡೂಯಿಂಗ್ ಸಮಥಿಂಗ್. ನಾನು ಆ್ಯಕ್ಟರು ಇಲ್ಲ ಮತ್ತೆ ಡಾಕ್ಟರು ಆಗಲಿಲ್ಲ ಅಂದರೆ ನಾನು ಖಂಡಿತ 100% ಸಿಂಗರು, ಮತ್ತು ನಾನು ಮ್ಯೂಸಿಷಿಯನ್ ಆಗ್ತಿದ್ದೆ, ಪ್ರಾಪರ್ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗ್ತಿದ್ದೆ. ಇಷ್ಟೊತ್ತು ನಾನು ಏನಾದರೂ ಡಾಕ್ಟರ್ ಆಗಲಿಲ್ಲ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿಬಿಡ್ತಿದ್ದೆ ಪಕ್ಕ. ಬಟ್ ನಿಮ್ಮ ಟೈಮ್ ಹೇಗೆ ಸಿಗುತ್ತೆ ಅಂತ? ಆದರೆ ಮಾರ್ನಿಂಗು ಈಗ ನನ್ನ ಸ್ಟಾರ್ಟ್ ಮಾಡೋದು 9 o'clock ನಾನು ಆಲ್ಮೋಸ್ಟ್ 2:30 3 o'clock ಈ ಥರ. ಆಮೇಲೆ ಮತ್ತೆ ಬೇರೆ ಹಾಸ್ಪಿಟ್ಲಲ್ಲಿ ಕನ್ಸಲ್ಟೆಂಟು, ಮತ್ತು ಈವ್ನಿಂಗು ಬೇರೆ ಕಡೆ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಐ ಕೀಪ್ ಡೂಯಿಂಗ್ ಇಟ್. ಇದು ನನಗೇನು ಹೊಸದಲ್ಲ, ಆಲ್ಮೋಸ್ಟ್ 4-5 yearsಯಿಂದ ನಾನು ಇಂಡಸ್ಟ್ರಿಯಲ್ಲಿದ್ದೀನಿ. ನೀವು ಸ್ಟಾರ್ಟಿಂಗ್ ನಂದು ನೋಡಿದ್ರೆ ನಾನು 2017-18 ತುಂಬ ಶಾರ್ಟ್ ಮೂವೀಸ್ ಮಾಡಿದ್ದೀನಿ, 3-4 ಶಾರ್ಟ್ ಮೂವೀಸ್. ಅದು ಕೂಡ ಅವಾಗ ಕೂಡ ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ ಆ ಶಾರ್ಟ್ ಮೂವೀಸು ಕೂಡ. ಯಾಕೆಂದರೆ ಅವಾಗ ನಾನು ಹೊಸ ಬರುವಂಥ ಟ್ಯಾಲೆಂಟ್ ಹುಡುಗರನ್ನ ಸ್ವಲ್ಪ ನಾವು ಮುಂದೆಗೆ ತರೋಣ, ಅವ್ರಿಗೇನಾದರೂ ಹೆಲ್ಪ್ ಮಾಡೋಣ. ಯಾಕಂದರೆ ಹೊಸದಾಗಿ ಸ್ಟೋರಿ ಮಾಡ್ಕೊಂಡು ಬರ್ತೀವಿ ಅಂದಾಗ ಅವ್ರಿಗೆ ಪ್ರೊಡ್ಯೂಸರ್ಸ್ ಸಿಗಲ್ಲ, ಆಮೇಲೆ ತುಂಬ ಕಷ್ಟ ಇರುತ್ತೆ, ಅವ್ರದ್ದೇ ಅಂತ ಒಂದು ಕಷ್ಟ ಇರುತ್ತೆ. ಸೊ ಅವ್ರನ್ನ ನಾವು ಸ್ವಲ್ಪ ಮುಂದೆ ತಗೊಂಡು ಸ್ವಲ್ಪ ಅವ್ರನ್ನ ಪ್ರೋತ್ಸಾಹಿಸಿ ಸ್ವಲ್ಪ ಅವ್ರ ಜೊತೆ ಏನಾದರೂ ಮೂವ್ ಮಾಡೋಣ ಅಂತ ಹೇಳಿ ನಾನು ಆವಾಗ ಕಾಲದಲ್ಲಿ ಆಲ್ಮೋಸ್ಟ್ ಲೈಕ್ 7 years ಬ್ಯಾಕ್ಗೆ ನಾನು ಸ್ಟಾರ್ಟ್ ಮಾಡಿದ್ದೆ. ಬಟ್ ಅದು ನಡೀತಾ ಇರುವಾಗ ಏನಾಯಿತು ಅಂತಂದರೆ, ಒಂದು ಶಾರ್ಟ್ ಮೂವಿಗೆ ಒಬ್ಬರು ಹೀರೋ ಬರಬೇಕಾಗಿತ್ತು ಮೂವಿಗೆ.
ಅವಾಗ ಏನಾಯ್ತು ಅಂದರೆ ಅವರು ಬರೋಕ್ಕಾಗಿರಲಿಲ್ಲ, ಫಾರ್ ಸಮ್ ರೀಸನ್ಸ್ ಅವರು ಬರೋಕ್ಕಾಗಿರಲಿಲ್ಲ. ಸೊ ಆಗ ಅವರು ಆ ಹುಡುಗ ಡೈರೆಕ್ಟರ್ ಶಶಿ ಅಂತ ಹೇಳಿ, ಆ ಹುಡುಗ ಇವಾಗ ಸದ್ಯಕ್ಕೆ ಏನು ಮಾಡ್ತಿಲ್ಲ, ಬಟ್ ಅದರ್ವೈಸ್ ಹಿ ವಾಸ್ ಡೂಯಿಂಗ್ ಶಾರ್ಟ್ ಮೂವೀಸ್. ಆ ಹುಡುಗ ಸರ್ ನೀವೇ ಚೆನ್ನಾಗಿದ್ದೀರಾ, ನೀವೇ ಮಾಡಬೇಡಿ ಅಂತ ಹೇಳಿದ್ರು. ನಾನಂದೆ ಅಲ್ಲ ಗುರು, ನನಗೆ ಆ್ಯಕ್ಟಿಂಗ್ ಅಷ್ಟು ನನಗೇನು ಬರಲ್ಲ, ಬಟ್ ಆದರೆ ನಾನು ಟ್ರೈನಿಂಗ್ ಒಂದು ತಿಂಗಳು ಟ್ರೈನಿಂಗ್ ತಗೊಂಡಿದ್ದೆ. ಎಲ್ಲಿ ಅಂದರೆ ಈ ಕುಪ್ಪಾಳ ಗ್ರಾಮ ಇದೆಯಲ್ವಾ, ಅದರಲ್ಲಿ BM ಗಿರಿರಾಜ್ ಅಂತ ಡೈರೆಕ್ಟರ್ ಇದ್ದಾರಲ್ವಾ, ಅವರು ಒಂದು ಆ್ಯಕ್ಟಿಂಗ್ ವರ್ಕ್ಶಾಪ್ ಅಂತ ನಡೆಸ್ತಾರೆ. ಅದು ನಡೆಸಿದಾಗ ಒಂದು ಆಲ್ಮೋಸ್ಟ್ ಒಂದು 1 ಮಂತ್ ಅಲ್ಲಿ ನಾನು ಅಲ್ಲೇ ಸ್ಟೇ ಮಾಡಿ ಅಲ್ಲೇ ಟ್ರೈನಿಂಗ್ ತೊಗೊಂಡೆ. ಅಲ್ಲಿ ತುಂಬ ಓಡಿಸ್ತಿದ್ರು ನಮ್ಮನ್ನು, ಬೇರೆ ಥರ ಓಡಿಸ್ತಿದ್ರು. ಆ್ಯಕ್ಟರ್ ಅಂದರೆ ಬರೀ ಆ್ಯಕ್ಟಿಂಗ್ ಕಲ್ತ್ಕೊಳ್ಳೋದಲ್ಲ, ಫಿಸಿಕಲ್ ಫಿಟ್ನೆಸ್ಸು ಇರಬೇಕು. ಯಾಕಂದರೆ ಆ್ಯಕ್ಟರ್ ನಾವು ಎಲ್ಲ ಪ್ರತಿಯೊಂದೂ ತೋರಿಸ್ಲೇಬೇಕಾಗತ್ತೆ. ಸೊ ಬೆಳಗ್ಗೆ 5 ಗಂಟೆಗೆ ಎಬ್ಸ್ಬಿಟ್ಟು ವಾಕಿಂಗು, ರನ್ನಿಂಗು, ಆಮೇಲೆ ಬೆಟ್ಟ ಹತ್ತೋದು, ಅದು ಇದು ಎಲ್ಲ ಮಾಡಿಸ್ತಿದ್ರು. ಸೊ ಹೀಗಾಗಿ ನನಗೆ ಅದು ಸ್ವಲ್ಪ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಅದು ಅಲ್ಲದೆ ನಾನು 2008-9 ನಾನು ETV ಕನ್ನಡ ಸೀರಿಯಲ್ ಬದುಕು ಅಂತ ಬರ್ತಿತ್ತು. ಸೊ 1-2 ಎಪಿಸೋಡ್ಸ್ ಮಾಡಿದೆ ಆವಾಗ. ETV ಕನ್ನಡ ಸೀರಿಯಲ್ ಬದುಕು ಅಂತ ಬರ್ತಿತ್ತು. ಅದಾದಮೇಲೆ ಆವಾಗ ಗೌರ್ಮೆಂಟ್ ಕಡೆಯಿಂದ ಕೆಲವು ಡಾಕ್ಯುಮೆಂಟ್ರೀಸ್ ಅಲ್ಲಿ ನನಗೆ ಕೇಳಿದ್ರು, ನಾನು ಅವಾಗ ಕೂಡ ಮಾಡಿದೆ. ಸೊ ನನಗೆ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಇತ್ತು, ಬಟ್ ಮುಂದೆ ಓದಬೇಕಲ್ವಾ. ಸೊ ನಾನು ಬರೀ ಅವಾಗ MBBS ಮುಗಿಸಿದ್ದು 2006-7 ಆ ಟೈಮಲ್ಲಿ. ಸೊ ಇನ್ನೂ ಸ್ವಲ್ಪ ಮುಂದೆ ಓದೋ ಕಾರಣದಿಂದ ನಾನು ಆ್ಯಕ್ಟಿಂಗ್ ಮೇಲೆ ಅಷ್ಟು ಗಮನ ಕೊಟ್ಟಿಲ್ಲ. ಸೊ ಅದಾದಮೇಲೆ MD ಮಾಡಿದೆ. ಸೊ MD ಇಂಟರ್ನಲ್ ಮೆಡಿಸಿನ್ ಅಂತ ಹೇಳ್ತೀವಿ, ಜನರಲ್ ಮೆಡಿಸಿನ್ ಅಂತ ಹೇಳ್ತೀವಿ. ಅದೊಂದು ಡಯಾಬಿಟಿಸ್ ಆಗಿರ್ಬೋದು, ಆಮೇಲೆ ಒಂದು ನಾರ್ಮಲ್ ಫೀವರು, ಇಲ್ಲ ಥೈರಾಯ್ಡ್ ಇಶ್ಯೂಸು, ಒಬೆಸಿಟಿ ಇಶ್ಯೂಸು, ಇಂಥವೇನಾದರೂ ಕೂಡ ನಾನು ಮೈನು ಆಸ್ ಅ ಡಾಕ್ಟರ್, ನಾನು ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನ್. ಸೊ ಇದೆಲ್ಲ ಮಾಡ್ಕೊತ ಬಂದೆ. ಸೊ ಹಾಗಾಗಿ ನಾನು 2019 ಇಂದ ನಾನು ಫುಲ್ ಫ್ಲೆಡ್ಜ್ಡ್ ಆಗಿ ಆ್ಯಕ್ಟಿಂಗ್ ಈ 5-6 ಇಯರ್ಸಲ್ಲಿ ನಾನು ಆಲ್ಮೋಸ್ಟ್ 9-10 ಮೂವೀಸ್ ಮಾಡಿದೆ ವಿತ್ ಮ್ಯಾನೇಜಿಂಗ್ ಮೈ ಟೈಮ್. ಆ ಟೈಮ್ನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ನಾನು ಆಮೇಲೆ ಲಾಸ್ಟಲ್ಲಿ ಇಲ್ಲ ಮಧ್ಯದಲ್ಲಿ ಯಾವತ್ತಾದ್ರೂ ಒಂದು ಲೈನ್ ಹೇಳ್ತೀನಿ. ಈ ಥರ ಇದೆ. ಸೊ 2019 ನನಗೆ ಗಡಿಯಾರ ಅಂತ ಒಂದು ಮೂವಿ ಆಪರ್ಚುನಿಟಿ ಸಿಗುತ್ತೆ. ಅದರಲ್ಲೂ ನಾನೇ ಹೀರೋ ಆಗಿ ಮಾಡಿದೆ. ಸೊ ಅದು ನವಂಬರ್ 27ಗೆ ರಿಲೀಸ್ ಆಗುತ್ತೆ. ಅದು ಕೂಡ 4 years ಬ್ಯಾಕು. ಈಗ ನಮ್ಮ ನಾಯಿ ಇದೆ ಎಚ್ಚರಿಕೆ ಕೂಡ ನವಂಬರ್ 28 ಇದೇ ತಿಂಗಳು ನಿಮ್ಮ ಮುಂದೆ ಬರೋಲಿದೆ. ಸೊ ಹಾಗಾಗಿ ಅದು ಹೀರೋ ಆಗಿ ಮಾಡಿದೆ. ಅದಾದಮೇಲೆ ನಾ ಆಪರ್ಚುನಿಟೀಸು ಒಂದಕ್ಕೊಂದು ಯಾರಾದರೂ ಕೇಳೋದು, ಅದು ಮಾಡ್ತೀರಾ ಇದು ಮಾಡ್ತೀರಾ ಅಂತ ಹೇಳಿ ಆ ಥರ ಎಲ್ಲ ಮಾಡ್ಕೊತ ಬಂದೆ. ಸೊ ಆಸ್ ಆಫ್ ನೌ ಐ ಆಮ್ ಇನ್ ಫ್ರಂಟ್ ಆಫ್ ಯು ಆಸ್ ಅ ನಿರ್ಮಾಪಕರಾಗಿ ನನ್ನ ಮುಂದೆ ಕೂತಿದ್ದೀರಾ. ನಿರ್ಮಾಪಕರ ಅನ್ನೋದಕ್ಕಿಂತನೂ ಆಕ್ಟರ್ ಅಂತ ಹೇಳಿ. ನಿರ್ಮಾಪಕರು ಅದು ಆಗ್ಬೇಕಾಗಿತ್ತು, ಅದು ಆದೆ ಅಷ್ಟೇ. ಬಟ್ ನೋಡೋಣ ಮುಂದೆ, ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್. ಸರಿ, ಈಗ ನನ್ನನ್ನು ಯಾವಾಗ ಲಾಂಚ್ ಮಾಡ್ತೀರಾ ವಿಲನ್ ಆಗಿ ಅಂತ? ನೀವು ಎನಿ ಟೈಮ್ ನೀವು ಓಕೆ ಅಂದರೆ, ಇವಾಗ ನೆಕ್ಸ್ಟ್ ನಾವು ಒಂದು ಈಗ ಮಾಡ್ತಾ ಇದೀವಿ, ಈಗ ಪೈನ ಅಂತ ಒಂದು ಮೂವಿ ಮಾಡ್ತಿದ್ದೀವಿ. ಅದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಅದು ಕೂಡ. ಬಟ್ ಅದು ಓನ್ಲಿ ಇನ್ನೊಂದು 10% ಪೆಂಡಿಂಗ್ ಇದೆ ಶೂಟಿಂಗ್ ಅಷ್ಟೇ. ಸೊ ಒಳ್ಳೆ ಸ್ಟೋರಿ ಏನಾದರೂ ನೀವು ತಗೊಂಡ್ಬಂದ್ರೆ ದೆನ್ ವಿ ವಿಲ್ ಸಿ. ಬಟ್ ಯೂಶಲಿ ಐ ಲೈಕ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಕೈಂಡ್ ಆಫ್ ಥಿಂಗ್ಸ್. ಯಾಕಂದರೆ ಜನ ನಾರ್ಮಲಿ ರೊಮ್ಯಾಂಟಿಕ್, ಆಮೇಲೆ ಈ ರೊಟೀನ್ ಸಿನಿಮಾಗಳು ಅವ್ರಿಗೆ ಬೇರೆ ಥರ ಒಂದು ಕಂಟೆಂಟ್ ಬೇಕು, ವಿಚಿತ್ರವಾಗಿರುವಂಥ ಕಂಟೆಂಟ್ ಬೇಕು. ಈಗ ನೋಡಿ, ಟೈಟಲ್ ನಾಯಿ ಇದೆ ಎಚ್ಚರಿಕೆ ಅಂದ ತಕ್ಷಣ ದಟ್ ಈಸ್ ಅ ಡಿಫ್ರೆಂಟ್ ಟೈಟಲ್. ತುಂಬ ಏನೋ ಇದೆ ಸಮಥಿಂಗ್, ಏನಿದು ನಾಯಿ ಇದೆ ಎಚ್ಚರಿಕೆ. ಸೊ ಈ ಥರ. ಸೊ ಹಾಗಾಗಿ ಟೈಟಲ್ನು ಕೂಡ ನಾವು ಹಂಗೆ ಪ್ಲೇಸ್ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ನಿಮ್ಮನ್ನು ಲಾಂಚ್ ಮಾಡ್ತೀನಿ. ಆಸ್ ಅ ವಿಲನ್ ಬೇಕಲ್ವಾ ನಿಮಗೆ? ನನ್ನ ಪ್ರಕಾರ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ. ನೀವು ಡಬ್ಬಿಂಗ್ ಆರ್ಟಿಸ್ಟು ಇಲ್ಲ ಆ್ಯಂಕರಿಂಗು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರೀಚ್ ಆಗುತ್ತೆ. ನೀವು ಫೋನಲ್ಲಿ ಮಾತಾಡ್ದಾಗ್ಲೇ ನನಗೊಂಥರ ಇವ್ರ ವಾಯ್ಸೇ ತುಂಬ ಡಿಫ್ರೆಂಟ್ ಆಗಿದೆಯಲ್ಲ ಗುರು, ಇವರು ಯಾರು ರಿಪೋರ್ಟರು ಏನು ಅಂತ ಅಂದ್ಕೊಂಡೆ. ನೀವು ಡೈರೆಕ್ಟಾಗಿ ನೋಡಿದ್ಮೇಲೆ ನಿಮ್ಮ ಪರ್ಸ್ನಾಲಿಟಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಹೀರೋನೇ ಆಗ್ಬೋದು. ಹೀರೋನೇ ಆಗ್ಬೋದು. ಹೀರೋ ಎಲ್ಲರೂ ಆಗ್ತಾರಲ್ಲ, ವಿಲನ್ ಆಗ್ಬೇಕಲ್ಲ, ಲಿಮಿಟೇಷನ್ಸ್ ಇರುತ್ತೆ ವಿಲನ್ಗೆ. ಅದು ಕರೆಕ್ಟ್. ನೀವು ವಿಲನ್ಗೂ ಸೂಟ್ ಆಗ್ತೀರಾ, ನಿಮ್ಮ ವಾಯ್ಸು ಅದೆಲ್ಲ. ಅಂದ್ರೆ ನೀವು ಇವಾಗ ಸುದೀಪ್ ಅವ್ರಿಗೆ ಕಾಂಪಿಟೇಷನ್ ಕೊಡೋಣ ಅಂತ, ಅಂದ್ರೆ ಈ ಬೇಸ್ ವಾಯ್ಸ್ ಅಲ್ಲಿ ಅಲ್ಲ, ಈ ಬೇಸ್ ವಾಯ್ಸ್ ಅಲ್ಲಿ ಅವ್ರಿಗೆ ಕಾಂಪಿಟೇಷನ್ ಕೊಡೋಣ ಅಂತ. ಸದ್ಯಕ್ಕೆ ಆ ಮಟ್ಟಕ್ಕೆ ಹೋಗಿಲ್ಲ ನಾನು ಇನ್ನೂ. ಇಲ್ಲ, ನಿಮ್ ವಾಯ್ಸ್ ಖಂಡಿತ ನೆಕ್ಸ್ಟ್ ಲೆವೆಲ್ ಆಗಿದೆ. ನೀವು ಖಂಡಿತ ಯು ವಿಲ್. ನಾನೇನಾಗ್ತೀನೋ ಗೊತ್ತಿಲ್ಲ, ಸಿನಿಮಾ ಅಂತೂ ಪ್ರೊಡ್ಯೂಸ್ ಮಾಡಿದೀನಿ. ಇವಾಗ ಇರೋದೆಲ್ಲ ಆಲ್ರೆಡಿ ಮಾರ್ಬಿಟ್ಟು ನೋಡಿ, ಕೈಗೆ ಉಂಗ್ರ ಇಲ್ಲ, ವಾಚ್ ಇಲ್ಲ, ಏನಿಲ್ಲ. ಕಾಲಿ ನೀವಾದ್ರೂ ವಾಚ್ ಹಾಕಿದ್ದೀರಾ? ಓಕೆ, ತಗೊಂತೀನಿ. ನೀವು ಅಟ್ಲೀಸ್ಟ್ ವಾಚ್ ಆದ್ರೂ ಹಾಕಿದ್ದೀರಾ ಕೈಗೆ. ನಾವು ಎಲ್ಲ ಕೊಟ್ಬಿಟ್ಟು ಇವಾಗ ಕೂತಿದ್ದೀನಿ ನಿಮ್ ಮುಂದೆ ಅಷ್ಟೇ. ಸೊ ನೀವೇ ತೀರ್ಮಾನ ಮಾಡ್ಬೇಕು ಏನ್ ಮಾಡೋದು ಅಂತ. ಇದು ಸೊ ಅಲ್ಲಿಗೆ ನನಗೆ ಏನಂತಂದ್ರೆ, ನೆಕ್ಸ್ಟ್ ಇವಾಗ ನೀವು ಹೇಳಿದ ಪ್ರಕಾರ
ಆಂಕರ್ ಡಬ್ಬಿಂಗ್ ಆರ್ಟಿಸ್ಟ್ ಅವೆರಡು ಮಾಡಿದೀನಿ ಬ್ರೋ. ನೆಕ್ಸ್ಟ್ ಏನಾದ್ರು ಒಂದು ಫರ್ದರ್ ಅಲ್ಲ ಬೇಕಲ್ಲ. ಇವ್ ನಾನು ಹೇಳಿದ್ನಲ್ಲ ನನ್ನ ಬಗ್ಗೆ, ನಾನು ಆಕ್ಟರು ಆಮೇಲೆ ಡಾಕ್ಟರು, ಅದು ನಾನು ದಟ್ ಇಸ್ ಬೈ ಪ್ರೊಫೆಷನ್ ಐ ಆಮ್ ಅ ಡಾಕ್ಟರ್ ಆಕ್ಟರ್. ಆಮೇಲೆ ನಾನು ಸಿಂಗರ್ ಆಗ್ಬೇಕಾಗಿತ್ತು. ಇವಾಗ ಸದ್ಯಕ್ಕೆ ಹಾಡಿ ಅಂತ ಕೇಳಬೇಡಿ, ಆಮೇಲೆ ಅವರು ನೋಡೋರು ಇನ್ನು ಅಲ್ಲಿ ಸ್ಟಾಪ್ ಮಾಡ್ಬಿಡ್ತಾರೆ, ಬೇಡ ಗುರು ಇವ್ರದ್ದು ಇಂಟರ್ವ್ಯೂ ಇನ್ನು ನೋಡೋದು ಬೇಡ ಅಂತ. ಹಂಗೇನಿಲ್ಲ ಅಲ್ಲ ಅಷ್ಟು ವರ್ಸ್ಟ್ ಆಗಿರ್ಬೋದೇನೋ. ಅದು ಇನ್ನೊಂದು ಬೇರೆ ಬೆಳಗ್ಗೆಯಿಂದ ಒಂದು 4 ಇಂಟರ್ವ್ಯೂಸ್ ಕೊಟ್ಟು ಇನ್ನ ವಾಯ್ಸ್ ಸ್ವಲ್ಪ ನಿಮ್ ತರಾನೇ ಆಗ್ತಿದೆ, ವಾಯ್ಸ್ ಬೇಸ್ ವಾಯ್ಸ್ ಆಗ್ಲಿ 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 ಆಗ್ಲಿ. ಬಿಕಾಸ್ ಯಾಕಂತಂದ್ರೆ ಇವಾಗ ಹೀರೋ ಆಗಿ ನಟಿಸಿದ್ರ ಒಂದಷ್ಟು ಸಿನಿಮಾಗಳಲ್ಲಿ ನಮ್ಮ ಮೂವಿಯಲ್ಲಿ ತುಂಬಾ ಜೋರಾಗಿ ಕಿಚ್ಚಿಬಿಟ್ಟಿದೀವಿ. ಅದು ಹಾರರ್ ಕಂಟೆಂಟ್ ಇರೋಂತ ಮೂವಿ ಆಗಿರೋದ್ರಿಂದ ಭಯಾನಕವಾಗಿ ಆ ಕಡೆಯಿಂದ ಈ ಕಡೆಯಿಂದ ದೆವ್ವ ಅದು ಇದು ಅಂತ ಹೇಳಿ, ಸೊ ಆ ಎಕ್ಸ್ಪೀರಿಯನ್ಸೇ ತುಂಬಾ ಹೆಚ್ಚು. ಈಗ ನೀವೇ ಹೇಳ್ತಾ ಇದ್ರಿ ಜನಕ್ಕೆ ವಿಚಿತ್ರವಾದಂತಹ ಕಂಟೆಂಟ್ ಬೇಕು, ರೊಟೀನ್ ಕಾನ್ಸೆಪ್ಟ್ಗಳನ್ನ ನೋಡಿ ನೋಡಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಾಯಿ ಇದೆ ಎಚ್ಚರಿಕೆ ಈ ಸಿನಿಮಾವನ್ನ ಡಾಕ್ಟರ್ ಲೀಲಾ ಮೋಹನ್ ಅವರು ಪ್ರೊಡ್ಯೂಸ್ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತ? ಮೇಯ್ನ್ ಒಂದೇ ಒಂದು ಕಾರಣ ಏನು ಅಂತಂದರೆ, ಡೈರೆಕ್ಟರ್ ಬಂದು ನನ್ನ ಹತ್ರ ಸ್ಟೋರಿ ಹೇಳಿದಾಗ ನನಗೆ ತುಂಬ ಡಿಫ್ರೆಂಟ್ ಅನಿಸಿತ್ತು. ಅದಲ್ಲದೆ ಅದರಲ್ಲಿ ಮೆಸೇಜ್ ಇದೆ. ಆ ಮೆಸೇಜ್ನ ಜನಕ್ಕೆ ತಲುಪಿಸೋ ಒಂದು ಪ್ರಯತ್ನ ನಾನು ಈ ಸಿನಿಮಾ ಮೂಲಕ ಮಾಡಿದ್ದೀನಿ. ಅದು ಈ ರೇಬಿಸ್ ಬಗ್ಗೆ ಇರ್ಬೋದು, ಇಲ್ಲ ಇನ್ನೊಂದು, ಸೊ ಡಿಫ್ರೆಂಟ್ ಒಂದು ಮೆಸೇಜ್ ಹೋಗ್ಲಿ ಜನಕ್ಕೆ, ಕಂಟೆಂಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಈ ಥರ ಪ್ಲಾನ್ ಮಾಡಿದ್ವಿ. ಇದು ಸಸ್ಪೆನ್ಸು, ಥ್ರಿಲ್ಲರು ಪ್ಲಸ್ ಸ್ವಲ್ಪ ಹಾರರ್ ಆಗಿರೋದ್ರಿಂದ ಕಾಮಿಡಿ ಕೂಡ ಇದೆ ಇದರಲ್ಲಿ. ತುಂಬ ಚೆನ್ನಾಗಿ ಕಾಮಿಡಿ ಕೂಡ ಬಂದಿದೆ. ಈಗ ಪ್ರಮೋದ್ ಶೆಟ್ಟಿ ಅವರಾಗಿರ್ಬೋದು, ಅನಿರುದ್ಧು, ಜಗ್ಗಪ್ಪ ಅವ್ರದ್ದೆಲ್ಲ ಕಾಂಬಿನೇಷನ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ನೋಡಿದ್ರೆ ಲಿಟ್ರಲಿ ಯು ವಿಲ್ ಲಾಫ್. ನಾನು ಹೇಳ್ತಿರೋದಲ್ಲ, ನಾನು ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ ನಾನು. ನೀವು ಡೈರೆಕ್ಟಾಗಿ ನೀವೇ ಥಿಯೇಟರ್ಗೆ ಹೋಗಿ ನೋಡಿ. ಯು ಓನ್ಲಿ ಎಕ್ಸ್ಪೀರಿಯನ್ಸ್ ದ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ನಾಯಿ ಇದೆ ಎಚ್ಚರಿಕೆ ಇನ್ ದ ಥಿಯೇಟರ್ಸ್. ಯು ವಿಲ್ ಡೆಫಿನೆಟ್ಲಿ ಕಮ್ ಅಂಡ್ ಟೆಲ್ ಟು ಮೀ ದಟ್ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗಿದೆ, ಆ ಕಾಮಿಡಿ ಕೂಡ ತುಂಬ ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಾ. ಓಕೆ, ಈಗ ಕಾಮನ್ ಆಗಿ ಇದು ಚಾಲೆಂಜು. ಖಂಡಿತವಾಗ್ಲೂ ನಾನು ನೋಡಿ ನಾನು ರಿವ್ಯೂ ಕೊಡ್ತೀನಿ, ಓಕೆನಾ? ಚೆನ್ನಾಗಿದ್ರೆ ಕಾಲ್ ಮಾಡಿ, ಇಲ್ಲ ಅಂದ್ರೂ ಕಾಲ್ ಮಾಡಿ, ಇಂಪ್ರೂವ್ ಆಗ್ತೀವಿ. ಖಂಡಿತವಾಗ್ಲೂ ಬೇಕೇ ಬೇಕು. ಬಿಕಾಸ್ ಎಂಡ್ ಆಫ್ ದ ಡೇ ಏನು ಗೊತ್ತಾ, ಫಸ್ಟ್ ಸಿನಿಮಾ ಆಗಿರ್ಬೋದು, ಎಷ್ಟೇ ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ ಪ್ರತಿಯೊಂದು ಸಿನಿಮಾದಲ್ಲೂ ನಾವು ಹಂತ ಹಂತವಾಗಿ ಕಲಿಯುವಂಥದ್ದು ತುಂಬಾನೇ ಇರುತ್ತೆ. ಸೊ ಹಾಗಾಗಿ ಈಗ ನಿಮ್ಮ ಟೈಟಲ್ ಆಗಿರ್ಬೋದು ಒಂದು ಡಿಫ್ರೆಂಟ್ ಆಗಿದೆ. ಅದ್ರ ಜೊತೆಗೆ ನಾನು ಟ್ರೈಲರ್ ಕೂಡ ನೋಡಿದ್ರೆ ನನಗೆ ಅನಿಸಿದ್ದು ಏನಂತಂದ್ರೆ, ಇವ್ರು ಟೈಟಲ್ ಅಲ್ಲಿ ನೋಡಿದ್ರೆ ನಾಯಿ ಇದೆ ಎಚ್ಚರಿಕೆ ಅಂತ ಇಟ್ಕೊಂಡಿದ್ದಾರೆ, ಇಲ್ಲಿ ನೋಡಿದ್ರೆ ಆರ್ಆರ್ ಕಾನ್ಸೆಪ್ಟ್ ಅನ್ನ ತೋರಿಸ್ತಿದ್ದಾರೆ, ಇಲ್ಲಿ ಏನಾಗ್ತಿದೆ ಅನ್ನೋಂಥ ಒಂದು ಯಕ್ಷ ಪ್ರಶ್ನೆ ನನಗೆ ಟ್ರೈಲರ್ ನೋಡಿದಾಗಿಂದಾನು ಕೂಡ ಕಾಡ್ತಾ ಇರುವಂಥದ್ದು. ಅದಕ್ಕೆ ನೀವೇನಾದ್ರೂ ಹಿಂಟ್ ಕೊಡೋದಾದ್ರೆ? ಹಿಂಟ್ ಕೊಡೋದಂದ್ರೆ ಇನ್ನೊಂದು 2 ದಿನ ವೆಯ್ಟ್ ಮಾಡಿದ್ರೆ ನಿಮಗೇನೆ ಆನ್ಸರ್ ಸಿಗ್ಬಿಡುತ್ತೆ ಅಂತ. ಇವಾಗ ಹೆಂಗಾದ್ರೂ ವೆಯ್ಟ್ ಮಾಡ್ತಾ ಇದ್ದೀರಾ ಇಷ್ಟು ದಿನ, ಇನ್ನೊಂದು 2 days ವೆಯ್ಟ್ ಮಾಡಿ ಅಂಡ್ ನೋಡಿ. ನಾಯಿ ಇದೆ ಎಚ್ಚರಿಕೆ ಅಂತಂದ್ರೆ ನಾನು ಹೇಳಲ್ಲ, ನೀವು ನೋಡಿ, ಥಿಯೇಟರ್ ಅಲ್ಲೇನೆ ನೋಡಿ. ಬಂದ್ರೆ ಬರ್ತಾ ಇದ್ರೆ ಹೇಳಕ್ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದೀನಿ. ನೀವು ನೋಡಿದ್ರೆ ನಾಯಿ ಇದೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟು 100% ಹೇಳೋಣ. ನಾನು ನೆಕ್ಸ್ಟ್ ಇನ್ನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಡೈರೆಕ್ಟರ್ ಅವಾಗಲೇ ಡಿಸ್ಕಸ್ ಮಾಡ್ತಿದ್ರು, ಸರ್ ಇದಾಗೋಗಿದೆ, ನೆಕ್ಸ್ಟ್ ನಾಯಿ ಮನೆ ಮಾಡೋಣ ಅಂತಿದ್ರು. ನಾನು ಅಂದೆ, ಬೇಡ ಗುರು, ನನ್ನ ನಾಯಿ ಡೈರೆಕ್ಟ್ರು ಆಮೇಲೆ ನಾಯಿ ಹೀರೋ ಅನ್ಬಿಡ್ತಾರೆ, ಬೇಡ ಇದೆಲ್ಲ ಬಿಟ್ಬಿಡು ಅಂತ ಹೇಳಿದೆ. ಸೊ ಈಗ ಅದೇ ಮೂವಿ ವಿಷಯಕ್ಕೆ ಬಂದ್ರೆ, ನಿಮಗೆ ಈಗ ನಾಯಿ ಸುತ್ತ ನಡೆಯೋ ಅಂತ ಒಂದು ಕತೆ, ಆ ನಾಯಿಯಿಂದ ಏನಾಗತ್ತೆ, ಸೊ ಅಲ್ಲಿಗೆ ಹೋಗಿರೋರ್ಗೆ ಏನಾಗತ್ತೆ, ಅಲ್ಲಿಂದ ಇದ್ದಿರೋರ್ಗೆ ಏನಾಗತ್ತೆ, ಸೊ ಅದರಿಂದ ಬರೋ ಪರಿಣಾಮಗಳು ಏನು, ಹೇಗೆ ಅನ್ನೋದು ನಾವು ಒಂದು ಕಾಮಿಕ್ ವೇ ಅಲ್ಲಿ ಪ್ಲಸ್ ಹಾರರ್ ಅಲ್ಲಿ ನಾವು ತೋರಿಸಿದ್ವಿ. ಓಕೆ, ಈಗ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಸೊ ಸಿನಿಮಾವನ್ನು ನಿರ್ಮಾಣ ಮಾಡಿದ್ರ, ಅದ್ರ ಜೊತೆಗೆ ಆಕ್ಟ್ ಮಾಡಿದ್ರ. ರಿಯಲ್ ಲೈಫ್ ನಲ್ಲಿ ನಿಮಗೂ ಮತ್ತೆ ಒಂದು ನಾಯಿಗೂ ಒಂದು ಶ್ವಾನಕ್ಕೂ ಆಗ್ಬರುತ್ತಾ ಆಗ್ಬರಲ್ವಾ ಅಂತ? ಸರ್ 100% ನಾಯಿಗಳಂದ್ರೆ ನನ್ಗೆ ತುಂಬಾ ಇಷ್ಟ. ಒಂದು ನಾನು ಸಿನಿಮಾ ಮಾಡಿದ್ನಿ ಅಂತ ಹೇಳ್ತಿಲ್ಲ, ನೀವು ಇವಾಗ ಬೇಕಾದ್ರೂ ಮನೆಗೆ ಬಂದು ಚೆಕ್ ಮಾಡ್ಕೋಬಹುದು. ನನ್ನ ಮನೆಯಲ್ಲಿ 3 ನಾಯಿಗಳಿದಾವೆ. ಒಂದು ಬೀಗಲ್ಲು, ಒಂದು ಶಿಜು ಹೆಸರು ಅದು ಫ್ಲಫಿ ಅಂತ ಹೇಳಿ, ಬೀಗಲ್ ಹೆಸರು ಮೈಲೋ ಅಂತ ಹೇಳಿ, ಆಮೇಲೆ ಇದು ಲ್ಯಾಬ್ ಇದೆ, ಅದ್ರ ಹೆಸರು ಶೀರೋ ಅಂತ ಹೇಳಿ. ಅದು ಹುಡುಗಿಯಾಗಿತ್ತು, ನಾನು ಅದಕ್ಕೆ ಅದು ಹೀರೋ, ನನಗೆ ಅದು ಹೀರೋ, ಸೊ ಅದಕ್ಕೆ ಶೀರೋ ಅಂತ ಇಟ್ಟಿದ್ದೆ. ಸೊ ಈ ತರ 3 ನಾಯಿಗಳಿದೆ. ಮೊದಲಿಂದಾನು ನನಗೆ ಐ ಲವ್ ಡಾಗ್ಸ್ ಸೋ ಮಚ್. ನಾನು ಓದ್ತಾ ಇರುವಾಗ ಕೂಡ, ನಾನು ಊರ್ ಬಿಟ್ಟು ಬಂದಾಗ ಇಲ್ಲಿ MBBS ಮಾಡ್ಬೇಕಂದಾಗ್ಲೂ, ನಾನು MBBS ಮುಗಿಸಾದ್ಮೇಲೆ ನಾನು ಒಬ್ಬನೇ ಒಂಟಿಯಾಗಿರ್ತಿದ್ದೆ. ಸೊ ಅವಾಗ್ಲೇನೆ ನಾನು ನಾಯಿಗಳನ್ನ ಸಾಕೋದು ಅಭ್ಯಾಸ ಮಾಡ್ಕೊಂಡೆ. ನಾನು ಬೆಳಗ್ಗೆ ಹಾಸ್ಪಿಟಲ್ಗೆ ಹೋದ್ರೂ ಕೂಡ, ನಾನು ಸಂಜೆ 5 ಗಂಟೆಗೆ ಮನೆಗೆ ಬಂದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನಾಯಿಗಳ ಜೊತೆನೆ ನಾನು ಸ್ಪೆಂಡ್ ಮಾಡ್ತಿದ್ದೆ. ಅಂಡ್ ಬೇಸಿಕಲಿ ಐ ಆಮ್ ಎ ವೆಜಿಟೇರಿಯನ್.
ಓಕೆ, ನಾನು ನಾನ್ ವೆಜ್ ತಿನ್ನೋದೇ ಇಲ್ಲ. ಸೊ ನಾನು ನಾಯಿಗಳಿಗೋಸ್ಕರ ಚಿಕನ್ ಶಾಪ್ಗೆ ಹೋಗ್ಬಿಟ್ಟು ಈ ಕಬಾಬು ಅದೆಲ್ಲ ಸಿಕ್ತಿತ್ತು ಅವಾಗ. ಓಕೆ, ಅದನ್ನೆಲ್ಲ ತಗೊಂಡ್ಬಂದು ನಾಯಿಗಳಿಗೆ ಹಾಕಿ ಸಾಕಿ ಈ ಥರ ಒಂದು ಬಾಂಧವ್ಯ ನನಗೆ. ನನ್ನ ಒಂದು ಡ್ರೀಮು ಗೋಲು ಏನಂತಂದರೆ, ಒಂದು ನನಗೆ ಸಪೋರ್ಟ್ ಮಾಡೋರು ಮಾಡಿ ಖಂಡಿತ. ನಾನು ಈ ಸಿನಿಮಾ ವಿಚಾರವಾಗಿ ನಾನು ಹೇಳ್ತಿಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಒಂದು ಟ್ರಸ್ಟ್ ಓಪನ್ ಮಾಡಬೇಕು ಅಂತ ನನ್ನ ಒಂದು ಕೋರಿಕೆ ಇದೆ, ಒಂದು ಆಸೆ ಇದೆ ನಾಯಿಗಳಿಗೋಸ್ಕರನೇ. ಸೊ ಅವನ್ನ ಫೀಡಿಂಗ್ ಆಗಲಿ ಪ್ರತಿಯೊಂದು ಆಗಲಿ, ಆ್ಯಂಡ್ ಐ ಆಮ್ ರೆಡಿ ಟು ಸ್ಪೆಂಡ್ ಟು ವಾಟ್ ಎವರ್ ಎಕ್ಸ್ಟೆಂಟ್. ಏನು ಸರ್, ನಾವು ನಾಳೆ ಸತ್ತೋಗುವಾಗ ನಾವೇನು ತೊಗೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ನಾವು ಎಷ್ಟೇ ಬಿಲ್ಡಿಂಗ್ ಮಾಡಿದ್ರು, ಎಷ್ಟೇ ಕಾರ್ ತಗೊಂಡ್ರು, ನಾವು ಎಷ್ಟೇ ಹೆಸರು ಪಡೆದಿದ್ರು ಕೂಡ ನಾವು ಯಾವತ್ತೂ ಇದನ್ನ ಬಿಟ್ಟು ಹೋಗಲೇಬೇಕಾಗತ್ತೆ. ನಾವು ಅನ್ಕೊಂತೀವಿ, ನಾನು ಎಕ್ಸಾಂಪಲ್ ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ದೊಡ್ಡ ಹೆಸರು ಮಾಡಿಬಿಡ್ತೀನಿ, ನಾನು ಇಲ್ಲ ದೊಡ್ಡ ಹೀರೋ ಆಗಿಬಿಡ್ತೀನಿ. ಓಕೆ, ಆಗಲಿ, ತೊಂದರೆ ಇಲ್ಲ, ದೇವರು ಕೊಟ್ಟರೆ ಆಗೋಣ, ತೊಂದರೆ ಇಲ್ಲ. ಬಟ್ ಆದರೆ ಈ ಸಿನಿಮಾದ ಹೆಸರು ಕೂಡ ಇಲ್ಲ, ಒಂದು ಹೀರೋ ಹೆಸರು ಕೂಡ ಎಷ್ಟು ವರ್ಷ ಸರ್? ಈಗ 1950 1960 ಕೂಡ ಸಿನಿಮಾಗಳು ಬರ್ತಿದ್ವಿ ತಾನೆ ಅವಾಗ್ಲೂ. ಆ 1960 ಇರೋ ಹೀರೋ ಹೀರೋಯಿನ್ ಒಂದು 10 ಹೆಸರು ಹೇಳಿ ನೋಡೋಣ. ಇನ್ನೂ ಹುಟ್ಟೇ ಇರಲಿಲ್ಲ ಸರ್. ಅದನ್ನೇ ಹೇಳ್ತಿರೋದು. ಸೊ ಜನರೇಷನ್ ಚೇಂಜ್ ಆಗ್ತಾ ಬರುತ್ತೆ. ಚೇಂಜ್ ಆಗ್ತಾ ಇರುವಾಗ ಜನ ನಮ್ಮನ್ನು ನೆನ್ಪಿಟ್ಕೊಳ್ಳಲ್ಲ. ಸೊ ನಾವು ಯಾವತ್ತಕ್ಕೆ ನಾವು ಇದನ್ನ ನಾವು ಮಾಡಬೇಕಿದೆಲ್ಲ? ಫಾರ್ ವಾಟ್ ರೀಸನ್ ವಿ ಹ್ಯಾವ್ ಟು ಡೂ ದೀಸ್ ಆಲ್ ಥಿಂಗ್ಸ್ ಅಲ್ವಾ? ಸೊ ಅದೇ ಥರ ದುಡ್ಡು ಕೂಡ ಈವನ್ ವಾಟ್ ಎವರ್ ಯುವರ್ ನಮ್ಗೆ ಇರೋ ತನಕ ನಮ್ಗೆ ಚೆನ್ನಾಗಿದೀವ, 3 times ನಾವು ತಿನ್ನಕ್ಕೆ ಚೆನ್ನಾಗಿದೆಯಾ, ನಾವು ಮನೆ ಎಲ್ಲ ಚೆನ್ನಾಗಿದೆಯಾ ನೋಡ್ಕೊಳಕ್ಕೆ ಸಾಕು ಅಷ್ಟೇ. ಆಸೆಗೆ ಅದಕ್ಕೆ ಲಿಮಿಟೇ ಇಲ್ಲ. ನಾನು ಇವತ್ತು ಸೈಕಲ್ ತೊಗೊತಿದ್ರೆ ನಾಳೆ ಸ್ಕೂಟರ್ ಬೇಕು, ಸ್ಕೂಟರ್ ಅಂದರೆ ಕಾರ್ ತೊಗೊಂಡ್ರೆ ನಾಳೆ ಹೈಯರ್ ಎಂಡ್ ಕಾರ್ ಬೇಕು, ಬೆನ್ಸ್ ಬೇಕು, ಇಲ್ಲ ಮೆರ್ಸಿಡೀಸ್ ಬೇಕು, ಇನ್ನೊಂದು ಈ ಥರ. ನಾಳೆ ತುಂಬ ದುಡ್ಡಾದರೆ ಫೆರಾರಿ ಬೇಕು, ಪೋರ್ಷೆ ಬೇಕು. ಸೊ ಇದು ಇಟ್ ಈಸ್ ಆಲ್ ಅನ್ಲಿಮಿಟೆಡ್. ಅದು ಮನುಷ್ಯ ಅಂದಮೇಲೆ ಗೊತ್ತು ನನಗೆ, ಮನುಷ್ಯ ಅಂದಮೇಲೆ ಒಂದು ಆಸೆ ಇರಬೇಕು, ಬಟ್ ಅತಿ ಆಸೆ ಇರಬಾರ್ದು. ಯಾಕಂದರೆ ಯಾವುದು ನಮ್ಮ ಜೊತೆ ಬರಲ್ಲ. ಈವನ್ ದುಡ್ಡಾದರೂ ಆಗಲಿ, ಈವನ್ ಹೆಸರು ಕೂಡ ಬರಲ್ಲ ಅಂತ ನಾನು ಹೇಳ್ತಿದ್ದೆ. ಈಗ ಬೇರೆದೆಲ್ಲನೂ ಕೂಡ ಬಿಡಿ, ಈಗ ಎಷ್ಟೋ ರಾಜರಿದ್ರು, ಎಷ್ಟೋ ಹಿಸ್ಟಾರಿಕಲ್ ಥಿಂಗ್ಸ್ ಎಲ್ಲ ಆಗಿತ್ತು, ಎಷ್ಟು ಜನ ನಮಗೆ ಗೊತ್ತು ಅಲ್ವಾ? ಈಗ ಪಾಲಿಟಿಷಿಯನ್ಸ್ ಕೂಡ ಎಷ್ಟೋ ಜನ ಇದ್ರು, ಎಷ್ಟು ಜನ ಹೆಸರುಗಳು ನಿಮ್ಗೆ ಗೊತ್ತು? ಇವಾಗ ಒಂದು 50 years ಬ್ಯಾಕ್ ತಗೊಳ್ಳಿ, ಎಷ್ಟೋ ಜನ ಇದ್ರು, ಎಷ್ಟು ಜನಕ್ಕೆ ಗೊತ್ತು? ಸೊ ಗೊತ್ತಿಲ್ಲ, ಅದೆಲ್ಲ ಬಿಡಿ. ಈಗ ನಮ್ಮ ಮನೆಯವರೇ ಅನ್ಕೊಳ್ಳೋಣ, ಈಗ ನಮ್ಮ ತಾತ ಹೆಸರು ನಾನು ಹೇಳ್ಬೋದು, ನಮ್ಮ ಮುತ್ತಾತ ಹೆಸರು ಹೇಳ್ಬೋದು. ಅವ್ರ ಮುತ್ತಾತ ಹೆಸರು ಹೇಳ್ತೀರಾ ನೀವು? ನಿಮ್ಮ ತಾತ ಇದ್ದಾರೆ, ನಿಮ್ಮ ತಾತ ಅವ್ರ ಮುತ್ತಾತ ಹೆಸರು ಹೇಳಿ, ಗೊತ್ತಿಲ್ಲ. ಮತ್ತೆ ಯಾವತ್ತಕ್ಕೆ ಸರ್ ಇದೆಲ್ಲ ನಾವು ವೈ? ಸೊ ನಾನು ಹೇಳೋದೇನೆಂದರೆ, ವಿ ಶುಡ್ ಬಿ ಸ್ಟ್ರೆಸ್ ಫ್ರೀ. ಆಸ್ ಅ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ, ನಾನು ನಾಗವಲ್ಲಿ ಥರ ಬದಲಾವಣೆ ಆಗ್ತಾ ಇದ್ದೀನಿ ನಾನೀಗ. ಈಗ ನೀವು ಆ್ಯಕ್ಟರು, ಪ್ರೊಡ್ಯೂಸರ್ ಅಂದರೆ ಅದನ್ನು ಮಾತಾಡ್ತಾ ಇದ್ದೀನಿ, ಮತ್ತೆ ಇವಾಗ ನೀವು ಅದು ಇದು ಮಾತಾಡ್ತಿರೋದಾಗ ಮತ್ತೆ ನಾನು ಐ ಆಮ್ ಚೇಂಜಿಂಗ್ ಟು ಡಾಕ್ಟರ್. ಆಮೇಲೆ ನೀವು ಡಾಕ್ಟರ್ ಮಾಡಿಬಿಟ್ರೆ ಮತ್ತೆ ನಾನು ಈ ಡಾಕ್ಟರ್ ತರ ಅಲ್ಲ, ಡಾಕ್ಟರ್ ತರ ಪ್ರವಚನ ಕೊಡ್ಬೇಕಾಗತ್ತೆ ಈಗ. ಸೊ ಏನ್ ಮಾಡ್ಬೇಕು ಹೇಳಿ ನೀವು? ಡಾಕ್ಟರ್ ಮಾತಾಡ್ಬೇಕಾ ಇಲ್ಲ ಆಕ್ಟರ್ ತರ ಮಾತಾಡ್ಬೇಕಾ? ಇಲ್ಲ, ಹಂಗಂತಲ್ಲ. ನನ್ನ ಕಂಟೆಂಟ್ ನಿಮ್ಗೆ ಹೇಳ್ತಿರೋದೆಲ್ಲಾನು ಸತ್ಯ ಅನ್ನಿಸ್ತಿದೆ, ಬಿಕಾಸ್ ಅದಕ್ಕೆ ನಾನು ಸೈಲೆಂಟ್ ಆಗಿ ಸುಮ್ ಕೂತಿದ್ದೀನಿ. ಸೊ ಏನು ಅಂತಂದ್ರೆ, ಯು ಡೂ ವಾಟ್ ಎವರ್ ಯು ವಾಂಟ್. ಲೈಫಲ್ಲಿ ಎಲ್ಲ ನಾವು ಮಾಡಲೇಬೇಕು. ಒಂದು ಗೋಲ್, ಒಂದು ಗುರಿ ಇಟ್ಕೊಂಡು ನಾನು ಇದನ್ನ ಸಾಧನೆ ಮಾಡಬೇಕು ಅನ್ನೋದೊಂದು ಇರಲೇಬೇಕು. ಬಟ್ ನಾವು ಏನೊಂದು ನೆನ್ಪಿಟ್ಕೋಬೇಕು ಅಂದ್ರೆ, ಯಾವುದು ನಮ್ಗೆ ಶಾಶ್ವತ ಇಲ್ಲ. ಸೊ ಹಾಗಾಗಿ ವಿ ಶುಡ್ ಕೀಪ್ ದಟ್ ಇನ್ ಮೈಂಡ್ ಅಂಡ್ ಡೂ ದ ಥಿಂಗ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಏನೇ ಕೆಲಸ ಮಾಡಿದ್ರು ನೀವು ಸ್ಟ್ರೆಸ್ ತಗೋಬಾರ್ದು. ಯು ಶುಡ್ ನಾಟ್ ಟೇಕ್ ಅನ್ನೆಸರ್ಲಿ ಸ್ಟ್ರೆಸ್. ಕಂಟಿನ್ಯೂಸ್ಲಿ ಪ್ರಾಪರ್ಲಿ ನಿದ್ದೆ ಮಾಡಬೇಕು, ಒಂದು 7 to 8 hours. ಹೇಳಿದ್ನಲ್ಲ ಟೈಮ್ದು ಹೇಳ್ತೀನಿ ಅಂತ ಹೇಳಿ, ಇನ್ನೂ ಒಂದು 1-2 minutes ಆದ್ಮೇಲೆ ಹೇಳ್ತೀನಿ. ಇನ್ನೂ ಸ್ವಲ್ಪ ವ್ಯೂಸ್ ಆಗಲಿ ನಿಮಗೆ, ಓಕೆ, ಜನ ನೋಡ್ಲಿ, ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ ನಿಮಗೆ. ಆಮೇಲೆ ಹೇಳ್ತೀನಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಒಂದು ಎಸ್, ನೀವು ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಓಕೆ, ಈಗ ನಿರ್ಮಾಪಕರಾದ್ಮೇಲೆ ಆಕ್ಟರ್ ಅಂತ ಅಂದಮೇಲೆ ಏನಾಗುತ್ತೆ ಅಂತಂದ್ರೆ, ನಾವು ಒಂದು ಪಾತ್ರ ಕೊಟ್ಟಿರ್ತಾರೆ, ಆ ಪಾತ್ರಕ್ಕೆ ನಾವು ನ್ಯಾಯ ಒದಗಿಸ್ತೀವಿ. ಅದಕ್ಕೆ ತಕ್ಕಂಗೆ ನಾವು ನಮ್ಗೇನು ಕೊಡ್ತಾರೋ ಆ ಸಂಭಾವನೆನ ತಗೊಂಡು ನಾವು ಪಡೆದು ನಾವು ಪ್ರಮೋಷನ್ಸ್ ಅಂದಾಗ ಭಾಗಿಯಾಗ್ತೀವಿ. ಆಸ್ ಎ ನಿರ್ಮಾಪಕರಾದ್ಮೇಲೆ ಸೊ ಇಡೀ ಓವರ್ ಆಲ್ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹಾಕೊಂತಾರೆ. ಡೈರೆಕ್ಟರ್ನ ಕೋಆರ್ಡಿನೇಟ್ ಮಾಡ್ಕೋಬೇಕಾಗುತ್ತೆ, ಆಕ್ಟರ್ಸ್ ಬರ್ತಾರ ಇಲ್ವಾ ಅನ್ನುವಂಥದ್ದಾಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ನಿಮ್ಗೊಂದು ಹೊಡೆತ ಬೀಳುತ್ತೆ ಸರ್. ಒಬ್ಬ ನಟಿ ನಿಮಗೆ ಆಯ್ಕೆ ಆಗ್ತಾರೆ, ನಿಮ್ಮ ಕಡೆಯಿಂದ ಅಡ್ವಾನ್ಸ್ ಅಮೌಂಟ್ ಅಥವಾ ಫುಲ್ ಅಮೌಂಟ್ ತಗೊತಾರೆ, ಚೆಕ್ ಇಸ್ಕೊತಾರೆ. ಅದಾದ ನಂತರ ಇನ್ನೇನು 2 ದಿನ ಇರಬೇಕು ಅಂತಂದಾಗ ಬರಲ್ಲ. ಸೊ ಆ ಒಂದು ಪೇಸ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಅಂತ? ಅಲ್ಲ ಅಂದ್ರೆ ನಿಮಗೆ ಇದನ್ನ ಯಾರು ಹೇಳಿದ್ದು ಅಂತ ನನಗೆ ಗೊತ್ತಾಗಿಲ್ಲ. ಇದು ಅನ್ಸೀನ್ ಇನ್ಫಾರ್ಮೇಶನ್ ಇದು. ಸೊ ಅಂದ್ರೆ ನೀವು ಹೇಳಲೇಬೇಕಾ? ಖಂಡಿತವಾಗ್ಲು ಆ ಪರ್ಸನ್ನು ಬಿಗ್ ಬಾಸ್ ಕನ್ನಡ OTT ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಸ್ಫೂರ್ತಿ ಅವರು ಅಂತ ಹೇಳ್ಬಿಟ್ಟು. ಎಲ್ಲ ನೀವೇ ಹೇಳ್ತಿದ್ರಿ, ಎಲ್ಲ ನಿಮಗೇನೆ ನನಗಿಂತ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿದೆ. ನಾನು ಗೊತ್ತಿರುವಂತದ್ದನ್ನ ನಾನು ಹೇಳಿದೆ. ಅದು ಯಾವ ರೀತಿ ಪ್ರೋಸೆಸ್ ಆಯ್ತು, ಯಾಕೆ ಬರ್ಲಿಲ್ಲ ಸರ್? ಅಂದ್ರೆ ವೆರಿ ಸಿಂಪಲ್ ಸರ್. ಓಕೆ, ನಾನು
ಅವ್ರು ನೋಡ್ತಾ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆಗಿರೋದನ್ನ ನಾನು ಹೇಳ್ತೀನಿ ಅಷ್ಟೇ. ನಾನು ಯಾವುದು ಒಂದು ನಿಮ್ಮ ಒಂದು ಫ್ಯೂಚರ್ಗೆ ಇಲ್ಲ ಒಂದು ಇದಕ್ಕೆ ನಾನೇನೋ ಮಾಡಬೇಕು ಅಂತದ್ದೇನಿಲ್ಲ. ಬಟ್ ಆ್ಯಕ್ಟರ್ ಅಂತ ಅಂದಮೇಲೆ ಒಂದು ಕಮಿಟ್ಮೆಂಟ್ ಇರಬೇಕು, ಒಂದು ಡೆಡಿಕೇಶನ್ ಇರಬೇಕು, ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಬೇಕು, ಟೈಮಿಗೆ ಬರಬೇಕು. ಎಷ್ಟೋ ಜನ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಮೇಲೆ ದುಡ್ಡು ಹಾಕಿ ಸಿನಿಮಾ ಮಾಡ್ತಾರೆ, ಆ ಸಿನಿಮಾ ಓಡಿಲ್ಲ ಅಂದರೆ ರೋಡಿಗೆ ಬರ್ತಾರೆ. ಸೊ ದಯವಿಟ್ಟು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಯಾವುದೋ ಒಂದು ಆ್ಯಕ್ಟರ್ ಅಂತ ಅಂದ ತಕ್ಷಣ ತುಂಬ ಹೆಮ್ಮೆಯಿಂದ ತುಂಬ ಜಂಬ ತೋರ್ಸೋಕೆ ಹೋಗ್ಬೇಡಿ. ಯಾವನೂ ಜಂಬ ತೋರ್ಸೋಕೆ ಹೋಗ್ಬೇಡಿ. ಏನಕ್ಕೆ ತೋರಿಸ್ತೀರಾ? ಡೈರೆಕ್ಟರ್ ಇದ್ರೇನೆ ನೀವು, ಪ್ರೊಡ್ಯೂಸರ್ ಇದ್ರೇನೆ ನೀವು, ಅದನ್ನ ಅರ್ಥ ಮಾಡ್ಕೋಬೇಕು. ಅದಲ್ಲದೆ ವೈ ದಿಸ್ ಆಲ್ ಥಿಂಗ್ಸ್ ಅಂತ ಹೇಳಿದ್ರೆ, ಇವರು ಸ್ಫೂರ್ತಿ ಗೌಡ ಅಂತ ಹೇಳಿ ನೀವು ಹೆಸರು ಹೇಳಿರೋದಕ್ಕೆ ನಾನು ರಿಮೂವಿಂಗ್ ದ ನೇಮ್ ಅಷ್ಟೇ. ಅವರು ನನ್ನ ಹತ್ರ ಬರ್ತಾರೆ ಸರ್, ಮಾತಾಡ್ತಾರೆ, ಅಗ್ರಿಮೆಂಟ್ ಅಲ್ಲೂ ಸೈನ್ ಮಾಡ್ತಾರೆ. ಸೈನ್ ಮಾಡಿ ಹಾಕಿ ಏನ್ ಮಾಡ್ತಾರೆ ಅಂತಂದ್ರೆ, ಸರ್ ನನಗೆ ಅಡ್ವಾನ್ಸ್ ಆಗಿ ಏನಾದರೂ ಪೇ ಮಾಡಿ, ನನಗೆ ಮನೆಯಲ್ಲಿ ಏನೋ ಒಂದಂತ ಪ್ರಾಬ್ಲಮ್ ಇದೆ, ಸೊ ಆ ಪ್ರಾಬ್ಲಮ್ನ ನಾನು ನಿಭಾಯಿಸ್ಕೊಳ್ಳೋಕ್ಕೆ ನನಗೆ ಇಂಥ ಹಣ ಕಾಸು ಬೇಕಾಗತ್ತೆ ಅಂತ ನನ್ನನ್ನು ಕೇಳ್ತಾರೆ. ಕೇಳಿದಾಗ ನಾನು ಸರಿ ಓಕೆ ಆಯಿತು, ಹೆಂಗಾದರೂ ಇವಾಗ ಅವರು ಹೀರೋಯಿನ್ ಆಗಿ ನಾವು ಆಯ್ಕೆ ಮಾಡಿರೋದ್ರಿಂದ ಸರಿ ಓಕೆ ಬರಲಿ ಅಂತ ಹೇಳಿ ನಾನೊಂದು ಚೆಕ್ ಕೊಟ್ಟಿರ್ತೀನಿ. ಅದು ಅಮೌಂಟು ಹೇಳಬೇಕಾ ಏನು ಬೇಡ? ಕಂಫರ್ಟೇಬಲ್. ನನಗೇನಿಲ್ಲ, ಅದು 1 lakh ರೂಪೀಸು. ನಾನು ಅದು ಅಡ್ವಾನ್ಸ್ ಥರ, ಅದು ಕಂಪ್ಲೀಟ್ ಪೇಮೆಂಟ್ ಅಲ್ಲ, 1 lakh ಅಡ್ವಾನ್ಸ್ ಥರ ಅದು ಚೆಕ್ ಕೊಟ್ಟಿರ್ತೀನಿ. ಆದರೆ ಇವ್ರೇನು ಮಾಡ್ತಾರೆ, ಅದ್ರ ಪಕ್ಕದ ದಿನ ಮೂವಿ ಮುಹೂರ್ತ ಒಂದು 10 ಗಂಟೆಗೆ ಅಂತ ನಾವು ಟೈಮ್ ಹೇಳಿರ್ತೀವಿ ಸರ್ ಅವ್ರಿಗೆ. ಅವರು ಆ ಟೈಮ್ಗೆ ಬರಲ್ಲ. ಅದಲ್ಲದೆ ನಾನು ಅವ್ರ ಮನೆ JP ನಗರ್ ಅಂತ ಹೇಳ್ತಾರೆ ಆ ಕಾಲಕ್ಕೆ. ಸೊ ನಾನು ಅಲ್ಲಿಂದನೇ ಹೋಗ್ತಾ ಇದ್ದೀನಿ, ಸ್ಫೂರ್ತಿ ಅವರೇ ನೀವು ಏನಾದರೂ ಬರೋದಿದ್ರೆ ನನ್ನ ಜೊತೆ ಬರ್ಬೋದು, ಯಾಕೆಂದ್ರೆ ಪ್ರೊಡ್ಯೂಸರ್ ಅಲ್ವಾ, ಮತ್ತೆ ಕ್ಯಾಬ್ ಚಾರ್ಜಸ್ ಹಾಕಿ ಅಂದ್ರೆ ಮತ್ತೆ ಸುಮ್ಮನೆ ಅದೊಂದು 500 ಹೋಗುತ್ತೆ. ಸೊ ಯಾಕೆ ಅಂತ ಹೇಳಿ ನಾನು ಹೆಂಗೂ ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿ ನಾನು ಕರೆದಿದ್ದಾಗುತ್ತೆ. ಕರೆದಾಗ ಅವರು ಇಲ್ಲ ಸರ್ ನಾನು ಸ್ವಲ್ಪ ಲೇಟ್ ಆಗಿ ಬರ್ತೀನಿ, ಯಾಕೆಂತಂದ್ರೆ ನಾನು ಹುಡುಗಿರು ಆಬ್ವಿಯಸ್ಲಿ ನಾವು ವಿ ಕಾಂಟ್ ಸೇ ಎನಿಥಿಂಗ್ ಟು ದೆಮ್. ಸೊ ಅವ್ರು ಬರೋದು ಸ್ವಲ್ಪ ನನಗೆ ಹೇಳ್ತಾರೆ, ಸರ್ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ನಾನು ಸ್ಯಾರಿಯಲ್ಲೆಲ್ಲ ಬರಬೇಕು, ನಾನು ಸ್ವಲ್ಪ ರೆಡಿ ಆಗಬೇಕು ಅಂತ ಹೇಳ್ತಾರೆ. ಓಕೆ ಆಯಿತು, ಒಳ್ಳೇದು, ಸರಿ ಓಕೆ ಮೇಡಮ್ ನೀವು ಟೈಮ್ ತೊಗೊಳ್ಳಿ, ನೀವು ಬನ್ನಿ ಅಂತ ಹೇಳಿ ನಾನು ಅಲ್ಲಿಂದ ಹೊರಡ್ತೀನಿ. ಆನ್ ದ ವೇಯಲ್ಲಿ ಹೋಗ್ತಾ ಹೋಗ್ತಾ ಫೋನ್ ಮಾಡಿರ್ತೀನಿ ಇವ್ರಿಗೆ. ಒಂದು 10:30ಗೆ ನಾನು ಕಾಲ್ ಮಾಡ್ತೀನಿ. ಕಾಲ್ ಮಾಡಿದಾಗ ಇವರು ಸರ್ ನಾನು ಬರ್ತಾ ಇದ್ದೀನಿ ಆನ್ ದ ವೇ ಅಂತಾರೆ. 11 ಗಂಟೆಗೆ ಕಾಲ್ ಮಾಡ್ತೀನಿ, ಸರ್ ಕಾರ್ ಟೈರ್ ಪಂಚರ್ ಆಗಿದೆ, ಸೊ ನಾನು ಬರೋದು ಇನ್ನೊಂದು ತಡ ಆಗತ್ತೆ, ಇನ್ನೊಂದು ಚೂರು ಆಗತ್ತೆ ಅಂತೇಳಿ 11:30 11:45 ಬರ್ತಾರೆ. ಅಷ್ಟೊತ್ತೊಳಗಡೆ ಮುಹೂರ್ತಾನೂ ಆಗೋಗಿರುತ್ತೆ, ಪ್ರೆಸ್ ಮೀಟೂ ಆಗೋಗಿರುತ್ತೆ, ಫೋಟೋ ಶೂಟ್ ನಡೆಯುತ್ತೆ, ಒಂದು 4 ಜನ ಪ್ರೆಸ್ ಅವ್ರು ಇರ್ತಾರೆ. ನಾವು ಆಲ್ಮೋಸ್ಟ್ ಅವಾಗ್ಲೂ ಒಂದು ಇದನ್ನ ದೊಡ್ಡ ಲೆವೆಲ್ಗೆ ಮಾಡಬೇಕು ಅಂತೇಳಿ ಒಂದು 10-15 ಜನ ರಿಪೋರ್ಟರ್ಸ್ನ, ಮೀಡಿಯಾ ಅವ್ರಿಗೆ ಎಲ್ಲರನ್ನ ಕರೆಸಿದ್ದಾಯ್ತು ಅವತ್ತು. ಪಾಪ ಅವರು ನಮ್ಮ ಮೇಲೆ ರೆಸ್ಪೆಕ್ಟ್ ಇಂದ ನಾವು ಅದನ್ನು ತುಂಬಾ ಅದ್ದೂರಿಯಾಗಿ ಮಾಡಿದ್ವಿ. ನಾಯಿಗಳನ್ನೆಲ್ಲ ಕರೆಸಿ ಪ್ರೆಸ್ ಮೀಟ್ ಮಾಡಿದ್ವಿ. ಅದು ಯಾರು ಇಂಡಸ್ಟ್ರಿಯಲ್ಲೆಲ್ಲ ಅಲ್ಲ, ಇಡೀ ಇಂಡಿಯಾದಲ್ಲಿ ನೀವು ವರ್ಲ್ಡ್ ಅಲ್ಲೇನೆ ತಗೊಳ್ಳಿ, ನೀವು ಯಾರು ಆ ತರ ಪ್ರೆಸ್ ಮೀಟೇ ಮಾಡಿಲ್ಲ. ಈಗ ನಾಳೆ ದಿನ ರಿಲೀಸ್ಗೂ ಕೂಡ ನಾವು ಆ ತರ ಪ್ಲಾನ್ ಮಾಡ್ತಾ ಇದೀವಿ. ಅದು ಸ್ವಲ್ಪ ಸಸ್ಪೆನ್ಸ್ ಇದೆ, ಹೇಳ್ತೀನಿ ಆಮೇಲೆ ಕಂಟೆಂಟ್. ಸೊ ಇವರು 11:45 ಬರ್ತಾರೆ. ಬಂದಾಗ ನಾನು ಕೇಳ್ತೀನಿ, ಮೇಡಮ್ ಯಾಕೆ ಲೇಟ್ ಆಗಿ ಬಂದಿದ್ರಿ ಅಂತ ನಾನು ಕೇಳ್ತೀನಿ. ಕೇಳಿದಾಗ ಸರ್ ಈ ತರ ಕ್ಯಾಬ್ ಪಂಚರ್ ಆಯ್ತು ಅದು ಅಂತೇಳಿ. ಓಕೆ, ಈಗ ಇನ್ನೇನು ಪ್ರೋಗ್ರಾಮ್ ಇಲ್ಲ, ಒಂದು ರೆಸ್ಪೆಕ್ಟ್ ಇಲ್ಲ. ಇಲ್ಲಿ 10 ಗಂಟೆಗೆ ನೀವು ಬರಬೇಕಾಗಿರೋರು 11:45 ಬಂದ್ರೆ ನಿಮಗೆ ಕಮಿಟ್ಮೆಂಟ್ ಇಲ್ಲ ಅಂತ ಗೊತ್ತಾಯ್ತು ಒಂದು. ಆಮೇಲೆ ಇನ್ನೊಂದು ಏನಾಗತ್ತೆ ಅಂದ್ರೆ, ಈಗ ಪ್ರೆಸ್ ಅವರು ನಮ್ಮನ್ನ ಫೋಟೋಸ್ ತಗೊಳಕ್ಕೆ ಕೇಳ್ತಾರೆ. ಆಬ್ವಿಯಸ್ಲಿ ಹೀರೋ ಹೀರೋಯಿನ್ ಪಕ್ಕದಲ್ಲಿ ನಿಲ್ತ್ಕೊಂಡು ಫೋಟೋಸ್ ಕೇಳ್ತಾರೆ. ಕೇಳಿದಾಗ ಏನಾಗತ್ತೆ ಅಂದ್ರೆ, ಇವರು ಹತ್ರ ಬಂದು ನಿಲ್ತ್ಕೊಳ್ಳಕ್ಕೆ ಸಂಕೋಚ ಪಡ್ತಾರೆ. ನನ್ನ ಪಕ್ಕದಲ್ಲಿ ಬನ್ನಿ ಮೇಡಮ್ ಅಂದ್ರೆ ಅವರು ಫೋಟೋಗ್ರಾಫರ್ ಹೇಳ್ತಿದ್ದಾರೆ, ನೀವು ಈ ತರ ಭುಜ ಟಚ್ ಮಾಡ್ಕೊಂಡು ನೀವು ಈ ತರ ನಿಲ್ತ್ಕೊಳ್ಳಿ ಒಂದು ಇದು ಫೋಸ್ಗೆ ಅಂತ ಹೇಳ್ತಾರೆ. ಇವರು ಅದಕ್ಕೂ ಕೂಡ ರೆಡಿ ಇರಲ್ಲ. ಸೊ ಹಾಗಾಗಿ ಇದೆಲ್ಲ ಓಕೆ, ತೊಂದರೆ ಇಲ್ಲ, ಯಾಕಂದ್ರೆ ಅವ್ರು ನಮಗೂ ಪರಿಚಯ ಇಲ್ಲ. ಸೊ ಫಸ್ಟ್ ಟೈಮ್ ಬಂದಿದ್ರು, ನಾವು ಯಾರೋ ಹೀರೋಯಿನ್ ಆಗಿ ನನಗೆ ಅನ್ಸ್ಲಿಲ್ಲ. ಬಟ್ ಅದೇ ಹೊಸದಾಗಿ ಬಂದಿರೋದ್ರಿಂದ ನಾನು ಓಕೆ ಫೈನ್, ನೋ ಪ್ರಾಬ್ಲಮ್, ಬಿಕಾಸ್ ಶಿ ಇಸ್ ಅ ನ್ಯೂ ಗರ್ಲ್. ಸೊ ಯಾಕೆ ನಾವು ಇದನ್ನ ಮಾಡ್ಬೋದು ಅನ್ನೋದು. ಆಮೇಲೆ ಏನಾಯ್ತು ಅಂದ್ರೆ, ಒಂದು 4 ಸರಿ ಓಕೆ ನಾವು ಇದೆಲ್ಲ ಆಯ್ತು ಓಕೆ ಅಂತ ಅನ್ಕೊಂಡಿದ್ದೆ. ಆದ್ರೂ ಕೂಡ ಓಕೆ ಆಮೇಲೆ ಮಾತಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಸಂಜೆ 4 ಗಂಟೆಗೆ ನನಗೆ ಫೋನ್ ಬರುತ್ತೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಕಡೆಯಿಂದ. ಯಾಕಂದ್ರೆ ನಮ್ದು ಹೈಯರ್ ಅಕೌಂಟ್ಸ್ ಇರೋದ್ರಿಂದ ಅವರು ಯಾವುದೇ ಒಂದು ನಾನು 50,000 ಚೆಕ್ ಆಗ್ಲಿ 1 ಲಕ್ಷದ ಚೆಕ್ ಆಗ್ಲಿ ಅವ್ರಿಗೆ ನಾನು ಕೊಟ್ಟಾಗ ನನಗೆ ಇಮಿಡಿಯೇಟ್ಲಿ ಕಾಲ್ ಮಾಡ್ತಾರೆ, ಅದು ಕ್ಲಿಯರ್ ಮಾಡ್ಬೇಕಾ ಬೇಡವಾ ಅನ್ನೋದು. ಇವ್ರ ಹೆಸರು ಹಾಕಿರೋ ಚೆಕ್ ಬಂದಿದೆ ಅಂತ ನನಗೆ ಅವತ್ತಿನ ದಿನಾನೇ 4 ಗಂಟೆಗೆ ನನಗೆ ಫೋನ್ ಮಾಡ್ತಾರೆ. ಅಂದ್ರೆ ನೀನ್ ರಾತ್ರಿ ಚೆಕ್ ತಗೊಂಡಿದ್ಯಾ, 9:30 10 ಗಂಟೆಗೆ ಚೆಕ್ ತಗೊಂಡಿದ್ಯಾ, ಬೆಳಗ್ಗೆ ಹೋಗಿ ಬ್ಯಾಂಕ್ ಅಲ್ಲಿ ನೀನು ಡಿಪಾಸಿಟ್ ಮಾಡ್ಕೊಂಡು ಅವಳು ಬಂದಿರೋದಲ್ಲಿಗೆ. ಅಂದ್ರೆ ನಾನು ಹೇಳೋದೇನಂದ್ರೆ, ದುಡ್ಡು ಇಂಪಾರ್ಟೆಂಟ್, ನಾನು ಇಲ್ಲ ಅಂತಿಲ್ಲ. ನಿನಗೆ ದುಡ್ಡು ಮೇಲೆ ಇರೋ ಕಾನ್ಸಂಟ್ರೇಷನ್ಗಿಂತೂ ನಿನಗೆ
ಕೆಲ್ಸದ ಮೇಲೆ ಇಲ್ಲ. ಹ್ಮ್ ಹ್ಮ್ 10 ಗಂಟೆಗೆ ಮೂವಿ ಮುಹೂರ್ತ ಇದೆ, ನೀನ್ ಮೈನ್ ಹೀರೋಯಿನ್ನು ಅಂತ ಹೇಳಿದಾಗ ನೀನು ಅದು ಬೇಜವಾಬ್ದಾರಿಯಿಂದ ಕೇರ್ ಮಾಡ್ದಿಲ್ದಿರ ಬ್ಯಾಂಕ್ಗೆ ಹೋಗಿ ಚೆಕ್ ಹಾಕೊಂಡು ಆಮೇಲೆ ನೀನು ಪ್ರೆಸ್ ಮೀಟಿಗೆ ಬರ್ತೀಯ ಅಂದ್ರೆ ಏನ್ ಅರ್ಥ ಅದು? ಯು ಆರ್ ನಾಟ್ ರೆಸ್ಪೆಕ್ಟಿಂಗ್ ಮೀಡಿಯಾ. ಅಂದ್ರೆ ಮೀಡಿಯಾ ಅಂದ್ರೆ ಏನು ನಿನಗೆ ತಮಾಷೆ ಇದೆಯಾ? ಇಲ್ಲ ಒಂದು ಪ್ರೊಡ್ಯೂಸರ್ ಅಂದ್ರೆ ಏನು ತಮಾಷೆ ಆಗ್ತಿದ್ಯಾ? ಸೊ ಈ ಥರ ಎಲ್ಲ ನಡೆದಿದೆ ಸರ್. ಬಟ್ ವಾಟ್ ಎವರ್ ಇಟ್ ಈಸ್ ಸೊ ನಾವು ಅವಾಗ ನಾನು ನಮ್ಮ ಡೈರೆಕ್ಟರ್ಗೆ ಫೋನ್ ಮಾಡ್ತೀನಿ, ಸರ್ ಈ ಥರ ಇವ್ರದ್ದು ಆಗಿದೆ ಅಂತ. ಆಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡೋದು ನಾನೇ, ಯಾಕಂದರೆ ಪ್ರೊಡ್ಯೂಸರ್ ನಾನೇ ಆಗಿರೋದ್ರಿಂದ ಆ್ಯಂಡ್ ಈವನ್ ಹೀರೋ ಕೂಡ ನಾನೇ ಆಗಿರೋದ್ರಿಂದ ನಾನು ಅವ್ರನ್ನ ಬೇಡ ಅಂತ ಹೇಳಿ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ, ಮೇಡಮ್ ನೀವು ಬೇಡ, ನಾನು ಚೆಕ್ ಸ್ಟಾಪ್ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತುಕತೆ ನಡೆಯುತ್ತೆ ಸರ್. ಇದು ನಡೆದಿರೋದು ಅಷ್ಟೇ, ಇದಕ್ಕೆ ಬಿಟ್ಟು ಬೇರೆ ಏನಿಲ್ಲ. ಆಮೇಲೆ ದಿವ್ಯಾ ಅಂತ ಅವರು ನನಗೆ ಮೊದಲಿಂದ ಸ್ವಲ್ಪ ಪರಿಚಯ ಇದ್ರು. ಇಮಿಡಿಯೇಟ್ ಅದು 2 days ಅಲ್ಲಿ ನಾವು ಶೆಡ್ಯೂಲ್ ಎಲ್ಲ ಇಟ್ಕೊಂಡಿದೀವಿ, ಅಡ್ವಾನ್ಸ್ ಎಲ್ಲ ಕೊಟ್ಟಿದೀವಿ ಕ್ಯಾಮ್ರಾ ಅವ್ರಿಗೆ, ಆಮೇಲೆ ಬೇರೆ ಆರ್ಟಿಸ್ಟ್ಗೆ ಪ್ರಮೋದ್ ಶೆಟ್ಟಿ ಇರ್ಬೋದು, ಎಲ್ಲ ಪ್ರತಿಯೊಬ್ಬರಿಗೂ ನಾವು ಏನೇನು ಕೊಡಬೇಕು ಅದೆಲ್ಲ ಕೊಟ್ಟಿದ್ದೀವಿ. ಬಟ್ ಇವಳು ಬಂದಿಲ್ಲ ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಪಾಪ ಅವಳೆಲ್ಲೋ ಫ್ಯಾಮಿಲಿ ವೆಕೇಶನ್ ಅಲ್ಲಿ ಇದ್ರು, ನಾನಿನ್ನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಆಮೇಲೆ ಡೈರೆಕ್ಟರ್ ಹತ್ರ ಡೈರೆಕ್ಟ್ ವಿಡಿಯೋ ಕಾಲ್ ಮಾಡಿಸಿ ಅವ್ರ ಸ್ಯಾರಿ ಒಂದು ಪಾತ್ರ, ಯಾಕಂದ್ರೆ ನನ್ನ ವೈಫ್ ತರ ಆಕ್ಟ್ ಮಾಡ್ಬೇಕಾಗಿತ್ತು ಅದರಲ್ಲಿ, ನಾಟ್ ಲೈಕ್ ಅ ಮಾಡರ್ನ್ ಗರ್ಲ್. ಸೊ ಆ ಸ್ಯಾರಿಗೆ ಸೂಟ್ ಆಗ್ತಾರ ಇಲ್ಲ ಅನ್ನೋದು ಅದೆಲ್ಲ ಚೆಕ್ ಮಾಡಿ ಸೊ ವಿತಿನ್ 2 days ಅಲ್ಲಿ ನಾವು ಕನ್ಫರ್ಮ್ ಮಾಡಿ ಇವ್ರನ್ನ ತಗೊಂಡಿದ್ದಾಯ್ತು. ಓಕೆ, ಫೈನಲಿ ಈಗ ದೊಡ್ಡ ಕತೆ ಹೇಳ್ಸ್ಬಿಟ್ರಿ ನನ್ನ ಹತ್ರ ಇವಾಗ. ನಾಳೆ ಸ್ಫೂರ್ತಿ ಗೌಡ ಅವರೇ ಕ್ಷಮಿಸಿ, ಇರೋದೆಲ್ಲ ಹೇಳಿದೀನಿ ಅಲ್ಲ, ಅವ್ರು ಎಲ್ಲಿ ಇರೋದನ್ನ ಹೇಳ್ತೀರಾ? ಬಿಕಾಸ್ ಯಾಕಂತಂದ್ರೆ ಸರ್ ನಾನು ಇರೋದು ಹೇಳಿದೀನಿ ಸರ್, ನಾನು ಯಾವ್ದು ಸುಳ್ಳು ಹೇಳಿಲ್ಲ, ಇರೋದನ್ನ ನಾನು ಬಿಚ್ಚಿಟ್ಟು ಹೇಳಿದೀನಿ ಅಷ್ಟೇ. ಒಂದು ಕಮಿಟ್ಮೆಂಟ್ ಇರಬೇಕು, ದುಡ್ಡು ತಗೊಂತಾ ಇರಬೇಕು ಅಂದಾಗ ಒಂದು ಕಮಿಟ್ಮೆಂಟ್ ಇರಬೇಕು ಯಾರೇ ಒಬ್ರಿಗೆ. ಅವ್ರು ನಿಮ್ಗೆ ಅನ್ನ ಹಾಕ್ತಿರೋರು, ಓಕೆ, ಅವ್ರಿಲ್ಲ ಅಂದ್ರೆ ನೀವಿರಲ್ಲ. ಸೊ ಅದೆಲ್ಲ ನೀವು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಯಾವುದೇ ಒಂದು ಆರ್ಟಿಸ್ಟ್ ಆದ್ರೂ ಆಗಲಿ, ಹೀರೋಯಿನ್ ಆಗಲಿ, ಹೀರೋ ಆಗಲಿ, ಸೈಡ್ ಆರ್ಟಿಸ್ಟ್ ಆಗಲಿ, ಪ್ರತಿಯೊಂದು ಆಗಲಿ, ಯಾರಾದರೂ ಒಬ್ಬ ಕಲಾವಿದ ಅಂತಂದ ತಕ್ಷಣ ನೀವೇನು ಇವಾಗ ಸರ್ ನೋಡಿ, ನಾನು ಒಂದು ವಿಷಯ ಹೇಳ್ತೀನಿ, ಏನು ಗೊತ್ತಾ, ನೀವು ಕಲಾವಿದರೆ ಆಗಿರ್ಬೋದು, ಓಕೆ, ಯಾವ ದೊಡ್ಡ ಕಲಾವಿದನೂ ಇಲ್ಲ ಇಲ್ಲಿ. ಈಗ ಪ್ರತಿಯೊಬ್ಬರು ಕಲಾವಿದರೆ. ಈಗ ನೀವು ಇಂಟರ್ನೆಟ್ ಓಪನ್ ಮಾಡಿ, ಇನ್ಸ್ಟಾ, ರೀಲ್ಸು, ಫೇಸ್ಬುಕ್ಕು, ಯೂಟ್ಯೂಬು, ಅದು ಇದು, ಇವಾಗ ಪ್ರತಿಯೊಬ್ರು ಹೀರೋ ಸರ್. ಈಗ ಮೊದಲು ನಮಗೆ ಒಂದು 4 ಜನ ಹೀರೋ ಇದ್ರು, ಅಂದ್ರೆ ಒಂದು 10 ಜನ ಹೀರೋ ಇದ್ರು. ನಮ್ ರಾಜ್ಕುಮಾರ್ ಅಂದ್ರೆ ರಾಜ್ಕುಮಾರ್ ಸರ್, ಇಲ್ಲ ಶಂಕರ್ ನಾಗ್ ಅವ್ರು ಅಂದ್ರೆ ಶಂಕರ್ ನಾಗ್, ಇಲ್ಲ ಇವಾಗ ನಮ್ ದರ್ಶನ್, ಸುದೀಪ್, ಈಗ ಯಶ್, ಶಿವರಾಜ್ ಕುಮಾರ್ ಅಂದ್ರೆ ಇವರೇ ಹೀರೋಗಳಿದ್ರು. ಈಗ ಹಂಗಲ್ಲ ಸರ್, ಈಗ ಪ್ರತಿಯೊಬ್ರು ಹೀರೋನೇ. ಇವಾಗ ನೀವು ರೀಲ್ಸ್ ಓಪನ್ ಮಾಡಿ ಒಬ್ರೊಬ್ರಿಗೆ 10 ಲಕ್ಷ ಫಾಲೋವರ್ಸ್, 2 ಲಕ್ಷ ಫಾಲೋವರ್ಸ್, ಅಂದ್ರೆ ದಟ್ ಮೀನ್ಸ್ ದಟ್ ನಾವು ಎವ್ರಿಬಡಿ ಇಸ್ ರೆಡಿ ಟು ಆಕ್ಟ್. ಅಂಡ್ ಇಟ್ ಈಸ್ ನಾಟ್ ವೆರಿ ಈಸಿ ಆಲ್ಸೋ. ನಾವು ಅನ್ಕೊಂತೀವಿ ಒಂದು ರೀಲ್ ಮಾಡಕ್ಕೆ ನಾವು ಜಸ್ಟ್ ಸುಮ್ಮನೆ ಹಂಗೆ ನೋಡಿ ಒಂದು 30 seconds ಅಲ್ಲಿ ಹಂಗೆ ಜಸ್ಟ್ ಸ್ಕ್ರೋಲ್ ಮಾಡ್ತೀವಿ. ಬಟ್ ಎಷ್ಟು ಕಷ್ಟ ಅಂದ್ರೆ ಆ ರೀಲ್ಗೂ ಅವ್ರು 10 ಸತಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಅದನ್ನ 2-3 hours ವಿಡಿಯೋ ಮಾಡಿರ್ತಾರೆ. ವಿಡಿಯೋ ಮಾಡೋದಲ್ಲದೆ ಅದನ್ನ ಎಡಿಟ್ ಬೇರೆ ಮಾಡಬೇಕು, ಅವ್ರು ಕಲ್ತ್ಕೋಬೇಕು, ಅದಕ್ಕೆ ಕಲರ್ ಆ್ಯಡ್ ಮಾಡಬೇಕು, ಎಫೆಕ್ಟ್ಸ್ ಆ್ಯಡ್ ಮಾಡಬೇಕು, ಎಷ್ಟೋ ಮಾಡಿ ಒಂದು ರೀಲ್ ಬಿಡ್ತಾರೆ. ಆವಾಗ ಅದನ್ನ ನಾವು ನೋಡೋಕ್ಕೆ ಅದನ್ನ ಸಾಧ್ಯ. ಸೊ ಯಾರೇ ಕೂಡ ಸರ್ ಕಮ್ಮಿ ಇಲ್ಲ. ಈಗ ಪ್ರತಿಯೊಬ್ರು ಎವ್ರಿಬಡಿ ಈಸ್ ಅ ಸ್ಟಾರ್ ಈಗ ಪ್ರೆಸೆಂಟ್ ಕಾಲಕ್ಕೆ. ಮೊದಲಿರೋ ತರ ಇಲ್ವಲ್ಲ ಸರ್ ಸಿಚುವೇಶನ್ ಈಗ. 100%. ಸೊ ಇವಾಗ ನಾವು ಹೀರೋ ಆಗಿ ಬರ್ತೀವಿ ಅಂದಾಗ ಜನ ನಮ್ಮನ್ನ ಆಕ್ಸೆಪ್ಟ್ ಮಾಡ್ಬೇಕು ಅಂದ್ರೂ ಅಷ್ಟು ಸುಲಭ ಅಲ್ಲ. ಸೊ ನಾವು ಮಾಡೋ ಪ್ರಯತ್ನ ನಾವು ಮಾಡಬೇಕು. ಅಂಡ್ ಖಂಡಿತ ನಾನು ಮಾಡಿದ್ದೀನಿ. ಆಸ್ ಎ ಡಾಕ್ಟರ್ ಆಗಿ ನಾನು ತುಂಬಾ ಸುಪರಿಚಯ, ತುಂಬಾ ಜನಕ್ಕೆ ಗೊತ್ತಿದೆ. ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದ್ರೆ ಡಾಕ್ಟರ್ ಲೀಲಾ ಮೋಹನ್ ಅಂತ ಹಾಕಿ ನನ್ನ ಬಗ್ಗೆ ಬರುತ್ತೆ. ಐ ಆಮ್ ದೇರ್ ಇನ್ ಮೆಡಿಕಲ್ ಫೀಲ್ಡ್ ಆಲ್ಮೋಸ್ಟ್ ಸಿನ್ಸ್ 15 to 20 years. ನಾನು ಸಾಕಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಈಗ ನಂದು ಓನ್ ಸೆಂಟರ್ ಇದೆ ಬ್ಯಾಂಗ್ಳೂರಲ್ಲಿ, HSR ಲೇಔಟ್, ಪಡಿದಮ್ ಹೆಲ್ತ್ ಕೇರ್ ಅಂತ ಹೇಳಿ. ಆಮೇಲೆ ಮಣಿಪಾಲ್ ಹಾಸ್ಪಿಟಲಲ್ಲಿ, ಸಕ್ರಾ ಹಾಸ್ಪಿಟಲಲ್ಲಿ ನಾನು ಕನ್ಸಲ್ಟೆಂಟ್ ಆಗಿ ಈಗ ಕೆಲಸ ಮಾಡ್ತೀನಿ. ಈಗ ಪ್ರೊಡ್ಯೂಸರ್ ಆಗಿ ಅಂತಂದ್ಮೇಲೆ ಬಿಸ್ನೆಸ್ ಕಡೆನೂ ಕೂಡ ಸಾಕಷ್ಟು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಒಂದು ಹಣವನ್ನು ನೀವು ಒಂದು ಸಿನಿಮಾದ ಮೇಲೆ ಬಂಡವಾಳ ಹೂಡ್ತಿದ್ರೆ ಅಂತಂದಾಗ ಅದು ಬಿಸ್ನೆಸ್ ಈಗಿನ ಕಾಲದಲ್ಲಿ, ಯಾಕಂತಂದ್ರೆ ಮಾತಾಡ್ತಿದ್ರೆ OTT ಅಂತಾರೆ, ಥಿಯೇಟರ್ಗಳಲ್ಲಿ ಜನ ಬರಲ್ಲ, ಸಿನಿಮಾ ರಿಲೀಸ್ ಮಾಡಿದ್ರು ಕೂಡ ಜನ ಬಂದು ನೋಡ್ಬಿಟ್ಟು ಒಂದು ನಿಮ್ಮ ಒಪಿನಿಯನ್ಸ್ ಅನ್ನ ಶೇರ್ ಮಾಡಿ ಅಂದ್ರೂ ಕೂಡ ಥಿಯೇಟರ್ ಅಂಗಳಕ್ಕೆ ಆಲ್ಮೋಸ್ಟ್ ಜನ ಬರ್ತಾನೆ ಇಲ್ಲ. ಸೊ ನಿಮ್ಮ ರಿಲೀಸ್ ಪ್ಲಾನ್ಸ್ ಹೇಗಿದೆ? ಹಾಗೇನೆ ಆಗಿರುವಂತ ಬಂಡವಾಳಕ್ಕೆ ಯಾವ ರೀತಿ ಪ್ಲಾನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ, ಬಿಸ್ನೆಸ್ ಪ್ಲಾನ್ಸ್ ಅಂತ? ಸರ್ ಟು ಟೆಲ್ ಯು ವೆರಿ ಫ್ರಾಂಕ್ಲಿ, ನನಗೆ ಸದ್ಯಕ್ಕೆ ಬಿಸ್ನೆಸ್ ಪ್ಲಾನ್ಸ್ ನಿಜವಾಗ್ಲೂ ಏನೂ ಇಲ್ಲ. ನಾನೊಂದು ಪ್ಯಾಷನ್ ಅಲ್ಲಿ, ನಾನೊಂದು ಸಬ್ಜೆಕ್ಟ್ ಇಷ್ಟ ಆಗಿರೋದಕ್ಕೆ, ಡೈರೆಕ್ಟರ್ ನನಗೊಂದು 2-3 ವರ್ಷದಿಂದ ಪರಿಚಯ ಆಗಿರೋದಕ್ಕೆ ನಾನು ಈ ಸಿನಿಮಾ ಮಾಡಕ್ಕೆ ಹೊರಟಿದ್ದೆ. ಆ್ಯಂಡ್ ಸಿನಿಮಾ ಮಾಡಿದ್ದೆ, ಮುಗಿಸಿದ್ದೆ. ಆ್ಯಂಡ್ ಇವಾಗ ಸಿನಿಮಾ ನಿಮ್ಮ ಮುಂದೆ ಇದೆ.
ನಾನು ಮೊದಲೇ ಹೇಳ್ದಂಗೆ ನಾನು ಬೇರೆ ಇಂಟರ್ವ್ಯೂಸಲ್ಲಿ ಕೂಡ ಹೇಳಿದೆ. ಈಗ ಹಳೆ ಕಾಲದಲ್ಲಿ ಹೇಳ್ತಿದ್ರು ಒಂದು ಮನೆ ಕಟ್ಟಿ ನೋಡು ಇಲ್ಲ ಮದುವೆ ಮಾಡಿ ನೋಡು ಅಂತೇಳಿ. ನಾನು ಹೇಳೋದಂದ್ರೆ ಒಂದು ಸಿನಿಮಾ ಮಾಡಿ ನೋಡು, ಗೊತ್ತಾಗತ್ತೆ ನೀನು ರೋಡ್ ಮೇಲೆ ಬರ್ತೀಯ ಅಂತ. ಅಲ್ಲ, ಈಗ ಪ್ರೆಸೆಂಟ್ ಸಿಚುವೇಶನ್ ಹಂಗಿದೆ. ಇವಾಗ ಸಿನಿಮಾ ಮಾಡಿದ್ರೆ ನೀವು ಪಕ್ಕ ನಿನ್ ರೋಡಲ್ಲಿ ಸರ್, ಇವಾಗ ಸಿಚುವೇಶನ್ ಹಂಗಿದೆ ಸರ್, ಈಗ ಮೊದಲ ತರ ಇಲ್ಲ. ಸೊ ಬಟ್ ಸರ್, ನಾನು ಒಂದು ಪ್ಯಾಷನ್ ಇಟ್ಕೊಂಡು ನಾನು ಬಂದಿದ್ದೀನಿ. ದಯವಿಟ್ಟು ನನಗೆಲ್ಲ ಸಪೋರ್ಟ್ ಮಾಡಿ. ಇಲ್ಲಿ ಪ್ರಾಬ್ಲಮ್ ಇನ್ನೊಂದು ಏನಂದ್ರೆ ಸರ್, ಇಲ್ಲಿ ಕಲಾವಿದರಾದ್ರೆ ಆಗ್ಲಿ ಎಲ್ಲರೂ ಆಗ್ಲಿ ಸಪೋರ್ಟ್ ಮಾಡಲ್ಲ ಸರ್. ಅದೇ ಮೇನ್ ಪ್ರಾಬ್ಲಮ್. ಈಗ ಅವ್ರು ಸಪೋರ್ಟ್ ಮಾಡಿದ್ರೆ ತಾನೇ ನಾವೆಲ್ಲ ಬೆಳೆಯಕ್ಕಾಗತ್ತೆ ಸರ್. ನಿಮ್ಮ ಮಾರ್ಕೆಟ್ ನಿಮ್ಗಿದೆ ಸರ್ ಆಲ್ರೆಡಿ, ಯಾರು ನಿಮ್ಮ ಮಾರ್ಕೆಟ್ ಅನ್ನು ಕದ್ಕೊಂಡು ಹೋಗಲ್ಲ. ಬೇರೆಯವ್ರಿಗೂ ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸ ಬರೋರು ಇಂಡಸ್ಟ್ರಿನ ನಂಬ್ಕೊಂಡು ಬರ್ತಾರೆ ಸರ್. ನಾನು ನಂಬ್ಕೊಂಡಿಲ್ಲ ಸರ್ ಇಂಡಸ್ಟ್ರಿನ. ನನ್ನ ಕೆಲಸ ನನಗಿದೆ. ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ. ನಾನು MBBS, MD, MHA, ಫೆಲೋಶಿಪ್ ಇನ್ ಡಯಾಬೆಟಾಲಜಿ, CCEDM ಅಂತಾರೆ, ಸರ್ಟಿಫಿಕೇಟ್ ಕೋರ್ಸ್ ಇನ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಇದು ಎಲ್ಲ ಮಾಡಿ ನನ್ನದೇ ಅಂತ ಒಂದು ಸ್ವಂತ ಪ್ರಾಕ್ಟೀಸ್ ಇದೆ. ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಜನಕ್ಕೆ ಮಾಡ್ತಾ ಇರೋ ಸೇವೆನೇ ನನಗೆ ತುಂಬಾ ದೊಡ್ಡದು ಅನ್ಸುತ್ತೆ. ಎಂಟರ್ಟೈನ್ಮೆಂಟ್ ಕೂಡ ಒಂದು ಸೇವೆನೇ, ಬಟ್ ಆದ್ರೆ ನಾನ್ ಮಾಡ್ತಾ ಇರೋದು ಅದು ದೊಡ್ಡ ಒಂದು ಪುಣ್ಯದ ಕೆಲಸ ಅಂತ ನನ್ಗೆ ಅನ್ಸುತ್ತೆ. ಈವನ್ ಕೋವಿಡ್ ಟೈಮಲ್ಲಿ ಕೂಡ ನಾನು ಆಲ್ಮೋಸ್ಟ್ 2000 to 3000 ಜನಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೆ ನನ್ನ ಜಾಗದಲ್ಲಿ. ನೀವು ನಂಬಲ್ಲ, ಒಂದು ಪೇಷಂಟ್ ಕೂಡ ಸತ್ತೋಗಿರೋದು ಅನ್ನೋದು ನನ್ನ ಒಂದು ಹಿಸ್ಟ್ರಿಯಲ್ಲೇ ಇಲ್ಲ ಸದ್ಯಕ್ಕೆ, ಆ ದೇವ್ರ ದಯದಿಂದ. ಬಟ್ ಆದ್ರೆ ಆ ಒಂದು ನನ್ನ ಒಂದು ಇರೋ ಇದರಿಂದ ನನಗೆ ಕೋವಿಡ್ ವಾರಿಯರ್ ಅಂತ ಕೂಡ ನನಗೆ ಒಂದು ಅವಾರ್ಡ್ ಕೂಡ ನನಗೆ ಸಿಕ್ಕಿದೆ. ಅದು ಓಕೆ, ಅದೆಲ್ಲ ನನ್ನ ಅಚೀವ್ಮೆಂಟ್ಸ್ ಬೇರೆ ಇದೆ. ನನ್ನ ಬಗ್ಗೆ ಬೇಕಾದ್ರೆ ಅವರು ಗೂಗಲ್ ಮಾಡಲಿ, ದೇ ವಿಲ್ ಕಮ್ ಟು ನೋ ವಾಟ್ ಐ ಆಮ್. ಬಟ್ ಅದೇ ಸಿನಿಮಾ ಪ್ರಮೋಷನ್ಸ್ಗೆ ಬಂದಾಗ ನಾನು ಮಾಡೋ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಯಾವ ಲೆವೆಲ್ಗೆ ಅದನ್ನು ರೀಚ್ ಮಾಡಿಸ್ಬೇಕೋ ಮಾಡಿಸ್ತಿದ್ದೀನಿ. ಆ್ಯಂಡ್ ಅದೇ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬೇಕು ಅಂದಾಗ ಲಿಟ್ರಲಿ ಐ ಡೋಂಟ್ ನೋ ಸರ್ ವಾಟ್ ಹ್ಯಾಪನ್ಸ್, ಬಟ್ ಐಮ್ ಥಿಂಕಿಂಗ್ ಇಟ್ ವಿಲ್ ಹ್ಯಾಪನ್ ಗುಡ್ ಅಂತ ನಾನು ಅನ್ಕೊಂತಿದ್ದೀನಿ. ಸೊ ಬಿಸ್ನೆಸ್ ಪರವಾಗಿ ನಾನು ಇನ್ನೂ ಏನು ಅಷ್ಟೇನು ಪ್ಲ್ಯಾನ್ ಏನಿಲ್ಲ. ಆಡಿಯೋ ರೈಟ್ಸ್ ಒಂದು ಸೇಲ್ ಆಯಿತು ನಮಗೆ, ಮಾಸ್ ಮ್ಯೂಸಿಕ್ ಅಡ್ಡ ಅಂತ ಹೇಳಿ. ಸೊ ಅವರು ಆಡಿಯೋ ರೈಟ್ಸನ್ನು ಮತ್ತೆ ಕಂಪ್ಲೀಟ್ ಅವ್ರು ತೊಗೊಂಡಿದ್ದಾರೆ ಸರ್. ಓಕೆ, ಈಗ ಸಿನಿಮಾ ಇನ್ನೇನು ನವೆಂಬರ್ 28ಕ್ಕೆ ರಿಲೀಸ್ ಆಗ್ತಿರೋದ್ರಿಂದ ಆಕ್ಟರ್ ಆಗಿ ನಿಮಗೆ ಈಗಾಗಲೇ ಒಂದು 11 ಸಿನಿಮಾ ಇದು. 11 ಅಲ್ಲ ಸರ್, ಒಂದು 9-10 ಅನ್ಕೋಣ. ಓಕೆ, ಆ ಸಿನಿಮಾ ಆಕ್ಟರ್ ಆಗಿ ನೀವು ಬೆಳ್ಳಿ ಪರದೆಗೆ ಬರುವಂಥದ್ದು ಹೊಸದೇನಲ್ಲ. ಬಟ್ ನಿರ್ಮಾಪಕರಾಗಿ ಬೆಳ್ಳಿ ಪರದೆಗೆ ಬರ್ತಿದ್ದಾರೆ ಅಂದಾಗ ಒಂದಷ್ಟು ಗೊಂದಲ, ಲೈಕ್ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತುಕತೆ ಇರುತ್ತೆ. ಹಾಗೇನೆ ಒಂದು ತಳಮಳ, ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಕನ್ಫ್ಯೂಷನ್ಸ್ ಅಂತ ಇರುತ್ತೆ. ಸೊ ಏನೆಲ್ಲ ನಡೀತಾ ಇದೆ ಈಗ ನಿಮ್ಮ ಮೈಂಡಲ್ಲಿ ಅಂತ? ಸರ್ ಮೈನು ನನಗೆ ತುಂಬ ಟೆನ್ಷನ್ ಇದೆ. ನನಗೆ ಆ್ಯಕ್ಚುಲಿ ಇವಾಗ ಇಂಟರ್ವ್ಯೂ ಕೊಡೋಕ್ಕೂ ಆಗದಿಲ್ದಿರೋ ಪರಿಸ್ಥಿತಿಯಲ್ಲಿ ಆದ್ರೂ ಕೊಡ್ತಾ ಇದ್ದೀನಿ. ಬಟ್ ಆದರೆ ಅದೇ ನನ್ನ ಟೆನ್ಷನ್ಸು ನನಗಿದೆ. ಯಾಕಂದರೆ ಮೂವಿ ಈಗ ರಿಲೀಸ್ ಮಾಡಬೇಕು ಅಂದರೆ ನಿಮ್ಗೆ ಗೊತ್ತಿದೆ ಏನೇನಿದೆ ಏನು ಅನ್ನೋದು. ನಾವು ಥಿಯೇಟರ್ಸ್ ಲಿಸ್ಟ್ ನೋಡ್ಕೋಬೇಕು, ಪ್ರತಿಯೊಂದು ಇದೆಯಲ್ವಾ. ಸೊ ಇವಾಗ ಪೇಪರ್ ಆ್ಯಡ್ಸ್ ಹಾಕ್ಸ್ಬೇಕು. ಆಮೇಲೆ ಮೈನ್ ನನಗೇನು ಟೆನ್ಷನ್ ಅಂದರೆ ಈ ದುಡ್ಡು ಹಂಚ್ತಾ ಇದೀವಲ್ಲ, ಅದೇ ಮೈನ್ ಟೆನ್ಷನ್. ಶೂಟಿಂಗ್ ಟೈಮಲ್ಲೂ ನನಗೆ ಅಷ್ಟು ಟೆನ್ಷನ್ ಆಗಿರಲಿಲ್ಲ. ಆಯಿತು ಮಾಡೋಣ ಅಂತೇಳಿ. ಈಗ ಪ್ರಮೋಷನ್ಗೆ ಒಂದು ಯಾವುದೇ ಒಂದು ಪ್ರಾಡಕ್ಟ್ಗಾದರೂ ಆಗಲಿ, ಒಂದು ಸಿನಿಮಾಗಾದರೂ ಆಗಲಿ, ಏನಾದರೂ ಆಗಲಿ, ಪ್ರಮೋಷನ್ ಅಷ್ಟು ಸುಲಭ ಅಲ್ಲ. ಎಷ್ಟೇ ನೀವು ರೀಚ್ ಮಾಡಿಸಿದ್ರು ಕೂಡ ಅದು ಟಿಕೆಟ್ ಕನ್ವರ್ಟ್ ಆಗಿ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ನಾವು ಮಾಡೋ ಪ್ರಯತ್ನ ನಾವು ಮಾಡಬೇಕು. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಇವಾಗ ನಾವು ಎಕ್ಸಾಂಪಲ್ ಒಂದು ಕೋಲ್ಗೇಟ್ ಟೂತ್ ಪೇಸ್ಟೇ ತಗೊಳ್ಳೋಣ. ಸೊ ಆ ಟೂತ್ ಪೇಸ್ಟ್ನ ನಾವು ಎಷ್ಟೋ ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ 60 years ಇರ್ಬೋದಾ, ಇಲ್ಲ ಒಂದು 70 years ಇರ್ಬೋದಾ, ನನಗೆ ಅಷ್ಟು ಐಡಿಯಾ ಇಲ್ಲ. ಐ ನೆವರ್ ಸರ್ಚ್ಡ್ ಅಬೌಟ್ ದ್ಯಾಟ್. ಒಂದು ಎಕ್ಸಾಂಪಲ್. ಸೊ ಅದು ಕೂಡ ಎಲ್ಲಿ ಅದು ಕಾಣಿಸ್ಕೊಂಡಿಲ್ದಿರ ಆಗೋಗ್ಬಿಡುತ್ತೆ ಅಂತ ಇವತ್ತು ಕೂಡ ಕೋಲ್ಗೇಟ್ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಡೈಲಿ. ನೀವು TV ಆದರೂ ಆಗಲಿ, ಇಲ್ಲ ನ್ಯೂಸ್ ಪೇಪರ್ ಆದರೂ ಆಗಲಿ, ಎನಿಥಿಂಗ್ ವೆರ್ ಎವರ್ ಯು ಗೋ, ಕೋಲ್ಗೇಟ್ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ. ಏನಕ್ಕೆ ಸಿಗುತ್ತೆ ಸರ್? ಯಾಕೆಂದರೆ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್. ಅದರ ಹೆಸರು ಚಾಲ್ತಿಯಲ್ಲಿರಲಿ ಅನ್ನೋ ಒಂದು ಕಾರಣಕ್ಕೆ. ಎಸ್. ಸೊ ಹಾಗಾಗಿ ಸೊ ಪ್ರಮೋಷನ್ಗೆ ನಾವು ಏನೋ ನಾನು ಮಾಡೋ ಅಷ್ಟು ಮಾಡಿದ್ದೀನಿ. ನಿನ್ನೆ ಕೂಡ ಒಂದು ಈವೆಂಟ್ ಮಾಡಿದ್ದೀನಿ. ಅದಕ್ಕೂ ಸಾಕಷ್ಟು ಹಣವನ್ನು ವೆಚ್ಚಿಸಿ ನಾನು ಇವರು ನಾಯಿ ಸತೀಶ್ ಇದೆಲ್ಲ, ಬಿಗ್ ಬಾಸ್ ಸತೀಶ್ ಅವ್ರನ್ನ ಕರೆಸಿದ್ದೀನಿ. ಅದೇ ಮೈನ್ ಅವ್ರು ನಾಯಿಯಿಂದ ಫೇಮಸ್ ಆಗಿರೋದ್ರಿಂದ, ನಮ್ಮ ಸಿನಿಮಾ ನಾಯಿ ಕಾನ್ಸೆಪ್ಟ್ ಮೇಲೆ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ, ನಮಗೂ ಸ್ವಲ್ಪ ರೀಚ್ ಆಗುತ್ತೆ ಅಂತ ಹೇಳಿ ಆನೇಕಲ್ಲಲ್ಲಿ ಒಂದು ಈವೆಂಟ್ ಮಾಡಿಸಿದ್ದೀವಿ. ಅಲ್ಲಿ ಕೂಡ ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಸೊ ಆನೇಕಲ್ಲಲ್ಲೇ ಏನಕ್ಕೆ ಮಾಡಿದ್ವಿ ಅಂದರೆ ನಮ್ಮ ಡೈರೆಕ್ಟರ್ ಅವ್ರ ಊರು ಆನೇಕಲ್ ಆಗಿರೋದ್ರಿಂದ ನಾವು ಆನೇಕಲ್ಲಲ್ಲಿ ಈವೆಂಟ್ ಮಾಡಿಸಿದ್ವಿ. ಸತೀಶ್ ಅವರಿಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋದಾದ್ರೆ ಮಾಡೋಣ ಸರ್. ಏನು ಮಾಡೋಣ? ಯಾವ ಥರ ಮಾಡೋಣ? ಅದು ನೀವು ಹೇಳಿ ಏನು ಮಾಡಬೇಕು ಅನ್ನೋದು. ಬೇಕಾದ್ರೆ ನಾನು ಕಾಲ್ ಮಾಡಿ. ನೆಕ್ಸ್ಟ್ ಒಂದು ಸಿನಿಮಾಗೆ ಈ ಥರ ನಾಯಿ ಕಾನ್ಸೆಪ್ಟ್ ಇದೆ, ಡೈರೆಕ್ಟರ್ ಕೇಳ್ತಿದ್ದಾರೆ. ಸೊ ಯಾವ ಥರ ಇದಿದೆ ಈಗ ಅಂತ ಕೇಳಿ.
ಯಾವ ಥರ ನಾಯಿಗಳಿದಾವೆ ಅಂತ. ಯಾವ ತರ ಬರುತ್ತೆ, ಯಾವ ತರ ಯೂಸ್ ಆಗುತ್ತೆ ಫೋನ್ ನಂದೇ ಯೂಸ್ ಮಾಡಬೇಕಾ ಇಲ್ಲ ನಿಮ್ಮ ಓಕೆ ನಿಮ್ಮ ನಂದಾದ್ರೆ ಫೋನ್ ಗೊತ್ತಾಗ್ಬಿಡುತ್ತೆ. ಯೂಸ್ ಮಾಡಬೇಕಾ? ಸೊ ಕಾಲ್ ಮಾಡಲೇಬೇಕು ಅಂತೀರಾ? ಖಂಡಿತವಾಗ್ಲೂ ಮಾಡ್ಲೇಬೇಕು. ನೋಡೋಣ, ಬಿಕಾಸ್ ಯಾಕಂತ ನೆನ್ನೆ ಈವೆಂಟ್ಗೆಲ್ಲ ಬಂದಿದ್ದಾರೆ. ಹೌದು, ನಿಮಗೋಸ್ಕರ. ಸತೀಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಾನು ಚೂರು ಚಿನ್ನಮುತ್ತೂರು ಸ್ಟೇಷನ್ ಒಂದು ನಾಯಿ ಕಳ್ತನ ಆಗ್ಬಿಟ್ಟಿತ್ತು, ಅದು ಇಸ್ಕೊಡ್ತಾ ಇದ್ದಾರೆ. Okay. ಕೊಟ್ಟಿದ್ದೆ. Okay. ಚಿನ್ನಮುತ್ತೂರು ಸ್ಟೇಷನ್ ಇದ್ದೀನಿ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಮುಗಿಯುತ್ತೆ ಕಾರ್ಯಕ್ರಮ. ಅಲ್ಲ, ನಾನು ಒಂದೇ ನಿಮಿಷ ಮಾತಾಡ್ಬಿಡ್ಲಾ? ಹೇಳ್ಬಿಡಿ. ಏನಿಲ್ಲ ಸರ್, ನಮ್ಮ ಡೈರೆಕ್ಟರು ನಾವು ನೆಕ್ಸ್ಟ್ ನಾಯಿ ಮನೆ ಅಂತ ಒಂದು ಮೂವಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಕಡೆಯಿಂದ ತುಂಬ ನಾಯಿಗಳು ಬೇಕಾಗ್ತವೆ ಸರ್. ಖಂಡಿತ ಸರ್, ಇಲ್ಲಿ ಮಾಡೋಣ ಖಂಡಿತ. ಅಲ್ಲ, ಯಾಕಂದರೆ ಆಮೇಲೆ ಅಲ್ಲ, ನೀವು 100 ಕೋಟಿ ಅಂದರೆ ನಮ್ಮ ಸಿನಿಮಾ ಬಡ್ಜೆಟೇ ಅಷ್ಟಿರಲ್ಲ. ನೀವು ಆಮೇಲೆ ನಾಯಿಗಳು ಮಾತಾಡ್ತೀನಿ ದಯವಿಟ್ಟು. ನಾನು ಹಂಗೆ ಮಾಡೋನಲ್ಲ, ಸರ್. ಬೇರೆ ಮಾತಾಡ್ತೀನಿ. ಹಾಂ, ಎಲ್ಲ ಒಳ್ಳೊಳ್ಳೆ ಹೈಬ್ರಿಡ್ನೇ ಕೊಡ್ತೀನಿ ಸರ್. ಯಾರು ನಿಮ್ದ್ರಲ್ಲಿ ನೋಡುವಿರಲ್ಲ ಅಂತ ಬ್ರೀಡ್ ಕೊಡ್ತೀನಿ. ಓಕೆ. ನನ್ಗೆ ಸುಮ್ಮನೆ ನಾರ್ಮಲ್ ಸರ್, ಒಂದು 10,000 50,000 ಈ ಥರ ಸರ್, ಅಷ್ಟೇ. ನಮ್ಮ ಬಡ್ಜೆಟ್ ಹೆವಿ ಇಲ್ಲ. ಖಂಡಿತ ಮಾತಾಡ್ತೀನಿ, ದಯವಿಟ್ಟು ತಪ್ಪಿಸ್ಕೊಬೇಡಿ. ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಮಾತಾಡ್ತೀನಿ. ಓಕೆ, ನಾನು 1 ಅವರ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸರಿ ಸರ್. ಓಕೆ ಸರ್. ಇದ್ದೀನಿ, ಅವರು ಮೋಸ ಮಾಡ್ಬಿಟ್ಟಿದ್ರು, ಇವತ್ತು ಕಿತ್ಕೊಂಡ್ವಿ, ಅದಕ್ಕೆ ಬರ್ಸ್ಕೊಂತ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ. ಓಕೆ ಓಕೆ, ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಓಕೆ ಸರ್, ಥ್ಯಾಂಕ್ ಯು ಸರ್. ಎನಿವೆ, ನಾಯಿದೆ ಎಚ್ಚರಿಕೆ. ಬಿಕಾಸ್ ಯಾಕಂತಂದ್ರೆ ಟೈಟಲ್ ಮೂಲಕನೇ ಸಾಕಷ್ಟು ಸುದ್ದಿ ಮಾಡಿರುವಂತಹ ಸಿನಿಮಾ ಈಗ ನವೆಂಬರ್ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಕನ್ನಡ ಸಿನಿ ಪ್ರೇಕ್ಷಕರಿಗೆ ಒಂದು ಕಡೆ ನಾಯಿದೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಟೈಟಲಲ್ಲೇ ಒಂದು ವಾರ್ನಿಂಗ್ ಕೊಡೋದಾಗಿರ್ಬೋದು, ಅಥವಾ ಅವ್ರಿಗೆ ಎಚ್ಚರ ಕೊಡುವಂಥದ್ದಾಗಿರ್ಬೋದು ಮಾಡ್ತಿದ್ರೆ, ಇನ್ನೊಂದು ಕಡೆ ಟ್ರೈಲರನ್ನು ನೋಡಿದಾಗ ಏನಾಗುತ್ತೆ, ಹಾರರ್ ಫೀಲನ್ನು ಬರ್ತಾ ಇದೆ. ಸೊ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಒಂದು ಸಿನಿಮಾದ ಮೂಲಕ ಅಂತ? ಖಂಡಿತ ಇದು ಒಳ್ಳೆ ಎಂಟರ್ಟೈನರ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕಷ್ಟಪಟ್ಟಿರೋ ದುಡ್ಡು ತೊಗೊಂಬಂದು ನೀವು ಸಿನಿಮಾ ನೋಡ್ತೀರಾ. ಸೊ ಹಾಗಿದ್ದಾಗ ನಿಮ್ಮ ಹಣಕಾಸಿಗೆ ಯಾವುದೂ ಮೋಸ ಇಲ್ಲ. ನೀವು ಆರಾಮಾಗಿ ಸಿನಿಮಾಗೆ ಬರ್ಬೋದು. ನಾನು ಪ್ರೊಡ್ಯೂಸರ್ ಅಂತ ಹೇಳ್ತಿಲ್ಲ, ನಿಮಗೆ ಇಷ್ಟ ಆದ್ರೇ ಬನ್ನಿ, ಇಲ್ಲ ಅಂದರೆ ದಯವಿಟ್ಟು ಬರೋಕ್ಕೂ ಹೋಗಬೇಡಿ. ಏಕೆ ಅಂತಂದರೆ ಒಂದು ಕಂಟೆಂಟ್ ಇರೋ ಸಿನಿಮಾ. ಪ್ರತಿಯೊಬ್ಬರು 500 ಕೋಟಿ 1000 ಕೋಟಿ ಹಾಕಿ ಸಿನಿಮಾ ಮಾಡೋಕ್ಕಾಗಲ್ಲ. ಎಲ್ಲನೂ ಕಾಂತಾರ, ಬಾಹುಬಲಿ, ಇಲ್ಲ ಇನ್ನೊಂದು KGF, ಎನಿಥಿಂಗ್ ವಾಟ್ ಎವರ್ ಇಟ್ ಈಸ್, ನಾವು ಯಾವ್ದು ಮೂವೀಸ್ ದೊಡ್ಡ ದೊಡ್ಡ ಮೂವೀಸ್ ಅಂತ ಕರಿತೀವಿ. ಸೊ ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಅವ್ರ ಪ್ರತಿಭೆಗಳನ್ನ ತೋರ್ಸೋಕ್ಕೆ ಅವ್ರು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸೊ ನಮ್ಮ ಸಿನಿಮಾ ಅಲ್ಲಿ ತುಂಬ ದೊಡ್ಡ ತಾರಾಗಣನೇ ಇದೆ. ಸೊ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ನಾಗೇಂದ್ರ ಅರಸ್ ಅವರಿಂದ ಹಿಡಿದು, ಜಗ್ಗಪ್ಪ ಇಂದ ಹಿಡಿದು, ಪ್ರಮೋದ್ ಶೆಟ್ಟಿ ಅವರಿಂದ ಹಿಡಿದು, ನಾನು ಕೂಡ, ಪ್ರತಿಯೊಬ್ಬರು ನಮ್ಮ ಸಿನಿಮಾಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಯಾರೇ ಕಲಾವಿದರು ಕೂಡ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರೆ, ಯಾರೂ ಹೊಸಬ್ರಲ್ಲ. ಇದು ಆ್ಯಕ್ಚುಲಿ ಬೇರೆ ಯಾರು ಇಂಟರ್ವ್ಯೂಲ್ಲಿ ಹೊಸಬ್ರು, ನಾನು ಹೇಳಿದೆ ಹೊಸಬ್ರಲ್ಲ ಮೇಡಮ್, ನಾನು 5 ವರ್ಷದಿಂದ ಇದ್ದೀನಿ. ಮಾನ್ಸ 4 ಮೂವಿ ಹೀರೋಯಿನ್ ಆಗಿ ಮಾಡಿದ್ದಾಳೆ, ದಿವ್ಯಾ 2 ಸಿನಿಮಾ ಮಾಡಿದ್ದಾಳೆ. ಆ ಹುಡುಗ ಯುವ ಅಂತ ಹೇಳಿ ಅವನು ಹಾಂ ಧಾರಾವಾಹಿಯಲ್ಲಿ ತುಂಬ ಕಾಣಿಸ್ಕೊಂಡಿದ್ದಾನೆ. ನಾವು ಮೊನ್ನೆ ಪ್ರಮೋಷನ್ಗೆ ಅಂತ ಹೇಳಿ ಇದಕ್ಕೆ ಕಡಲೆಕಾಯಿ ಪರೀಕ್ಷೆಗೆ ಹೋಗಿದ್ವಿ. ಹೋದಾಗ ಎಲ್ಲರೂ ಅವನನ್ನು ಕಣ್ಣಿಡಿತಿದ್ದಾರೆ, ಸರ್ ನೀವು ಎಲ್ಲೋ ನೋಡಿದ್ವಿ ಅಂತ ಹೇಳಿ. ಸೊ ಈ ಥರ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋ ಕಲಾವಿದರೇ ಇದ್ದಾರೆ. ನೀವು ನಮ್ಮಂಥವ್ರನ್ನು ಕೂಡ ನೀವು ನೋಡಲೇಬೇಕು. ಯಾಕೆಂತಂದರೆ ನೀವು ನೋಡಿ ನಮ್ಮನ್ನು ಗೆಲ್ಸಿದ್ರೇ ನಾಳೆ ದಿನ ನಾವು ಇನ್ನೂ ಒಂದು ಒಳ್ಳೆ ಕಂಟೆಂಟ್ ಕೊಡೋಕ್ಕಾಗತ್ತೆ. ಬಟ್ ಈ ಮೂವಿ ಅಂತೂ ಖಂಡಿತ ನಿಮಗೆ ಯಾವುದೇ ಒಂದು ಡಿಸಪಾಯಿಂಟ್ಮೆಂಟ್ ಆಗಲ್ಲ. ತುಂಬ ಮೆಸೇಜ್ ಓರಿಯೆಂಟೆಡ್ ಮೂವಿ, ಹಾರರ್ ಮೂವಿ. ಈ ಯಾವುದೇ ಒಂದು ಹಾರರ್ ಮೂವಿನ OTTಯಲ್ಲಿ, ಮೊಬೈಲಲ್ಲಿ, ಇಲ್ಲ ಮನೆಯಲ್ಲಿ TV ಚಿಕ್ಕ ಸ್ಕ್ರೀನಲ್ಲಿ ಹೋಮ್ ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಆ ಮಜಾ ಸಿಗಲ್ಲ. ನೀವು ಥಿಯೇಟ್ರಿಗೆ ಬರಲೇಬೇಕು. ಬಂದಾಗ ನಿಮಗೆ ಆ ಎಫೆಕ್ಟ್ಸ್ ಆಗಿರ್ಬೋದು, DTS ಆಗಿರ್ಬೋದು, ಪ್ರತಿಯೊಂದು ಕೂಡ ಇಟ್ ವಿಲ್ ಗಿವ್ ಯು ಅ ರಿಯಲಿ ಬ್ಯೂಟಿಫುಲ್ ಎಂಥ್ರಾಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಈಸ್ ನಾಯಿದೆ ಎಚ್ಚರಿಕೆ. ಓಕೆ, ಆಗಲೇ ಹೇಳ್ತಾ ಇದ್ರೆ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಆಗಲೇ ಕೇಳ್ತಾ ಇದ್ದೆ. ಬ್ಯಾಕ್ ಟು ಬ್ಯಾಕ್ ಒಂದು ಕಡೆ ಆ್ಯಕ್ಟರು, ಡಾಕ್ಟರು, ಮತ್ತು ಲಿರಿಕ್ಕು, ಸಿಂಗರು, ಪ್ರೊಡ್ಯೂಸರು, ಮತ್ತು ಬೇರೆ ಬೇರೆ ಸೋಷಿಯಲ್ ವರ್ಕ್ ಬಗ್ಗೆನೂ ಕೂಡ ನೀವು ತೊಡಗಿಸ್ಕೊಂಡಿದ್ರ. ಈ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನನಗೆ ಹೇಳಲೇಬೇಕು. ಬಿಕಾಸ್ ಯಾಕಂದರೆ ನಾನು ಪರ್ಸ್ನಲಿ ನನಗೆ ಇದಕ್ಕೇನೆ ಒಂಥರ ಹೆಂಗಪ್ಪ ಬ್ಯಾಲೆನ್ಸ್ ಮಾಡೋದು. ಈ ಕಡೆ ಇಂಟರ್ವ್ಯೂ ಇರುತ್ತೆ, ಆ ಕಡೆ ಪ್ರೆಸ್ ಮೀಟ್ ಇರುತ್ತೆ, ಈ ಕಡೆ ಆಫೀಸಲ್ಲಿ ಏನೋ ಒಂದು ಕೆಲಸ ಇರುತ್ತೆ, ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಅಂದಾಗ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋವಂಥದ್ದು ಒಂದು ಇಮಿಡಿಯೇಟಾಗಿ ಟೆನ್ಷನ್ ಶುರುವಾಗ್ಬಿಡುತ್ತೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಅಂದರೆ ಆ್ಯಕ್ಚುಲಿ ನಾನು ಏನೋ ಹೇಳೋಣ ಅಂತ ಅಂದ್ಕೊಂಡೆ, ಅಂಥದ್ದೆಲ್ಲ ಏನಿಲ್ಲ, ಸುಮ್ಮನೆ ತಮಾಷೆಗೆ ಮಾಡಿದ್ದೆ. ಶಬಾಷ್. ವಿಡಿಯೋ ಪೂರ್ತಿ ನೋಡಲಿ ಅಂತ ಅಲ್ಲ, ಅಟ್ಲೀಸ್ಟ್ ನೀವು ತುಂಬ ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಮೆಮೊರಿ ಪವರ್. ನಾನು ಅದನ್ನು ಬಿಟ್ಬಿಟ್ಟಿದ್ದೀರಾ ಅಂದ್ಕೊಂಡೆ ಟೈಮ್ ಮ್ಯಾನೇಜ್ಮೆಂಟ್ದು. ಬಟ್ ಆದರೆ ನೀವು ನೆನ್ಪಿಟ್ಕೊಂಡು ಕೇಳಿದ್ದೀರಾ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ, ವಿಡಿಯೋ ಪೂರ್ತಿ ನೋಡಲಿ ಅಂತ.
ಎಸ್ ಫೈನಲಿ ನಮ್ಮ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಬಟ್ ಆದ್ರೆ ಒಂದು ಟಿಪ್ ಹೇಳ್ತೀನಿ, ಒಂದು ಟಿಪ್ ಹೇಳ್ತೀನಿ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಯು ಹ್ಯಾವ್ 24 hours. ನೀವು ಹೇಳಿದ್ರಿ ವಾಯ್ಸ್ ಡಬ್ಬಿಂಗು ಇನ್ನೊಂದು ಒಂದು 24 ಗಂಟೆ ವ್ಯವಧಿಯಲ್ಲಿ ನಿಮಗೆ ಅದೆಲ್ಲ ನಿಭಾಯಿಸಕ್ಕೆ ಆಗ್ತಿಲ್ಲ ಅಂತ. ಮತ್ತು PM ಮೋದಿ ಅವ್ರು ಹೆಂಗೆ ಟೈಮ್ ಮ್ಯಾನೇಜ್ ಮಾಡಬೇಕು, ಇಡೀ ದೇಶನೇ ನೋಡ್ಬೇಕು ಅವರು ಅಲ್ವಾ. ಸೊ ಅದೆಲ್ಲ ಐ ಆಮ್ ಜಸ್ಟ್ ಟೆಲಿಂಗ್ ಯು. ಸೊ ನಮಗಿರೋ 24 hours ನಾವು ಅದನ್ನು ಡಿವೈಡ್ ಮಾಡ್ಕೊಳ್ಳೋಣ. ನಾವೇ ಒಂದು ಕ್ವಶನ್ ಹಾಕ್ಕೊಳ್ಳಿ, ನಾರ್ಮಲಿ ಒಬ್ಬ ವ್ಯಕ್ತಿ ಎಷ್ಟು ಅವರ್ಸ್ ವರ್ಕ್ ಮಾಡ್ತಾರೆ? 8 to 10 hours ಅನ್ಕೊಳ್ಳೋಣ. ಓಕೆ, 8 hours ಇಸ್ ದ ಮಿನಿಮಮ್ ವರ್ಕಿಂಗ್ ಅವರ್ಸ್. ಲೇಬರ್ ಕ್ಲಾಸ್ ಇರೋದು 8 hours ಅಂತಾನೆ ನಾವು ಕೆಲಸ ಮಾಡಬೇಕು ಅಲ್ವಾ. ಮಿಕ್ಕಿದ್ದು ಸ್ಲೀಪ್ ಎಷ್ಟು ಅವರ್ಸ್ ಮಾಡಬೇಕು? ಅಕಾರ್ಡಿಂಗ್ ಟು ಡಾಕ್ಟರ್ಸ್ ಆ್ಯಂಡ್ ಅಕಾರ್ಡಿಂಗ್ ಟು ಸೈನ್ಸ್ ಎಷ್ಟು ಅವರ್ಸ್ ಮಾಡಬೇಕು? 6 to 8 hours. 6 to 8 hours. ಸೊ 8 + 8 ಎಷ್ಟಾಯಿತು? 8 + 8 16. 16 ಆಯಿತು. 24 - 16 ಎಷ್ಟಾಯಿತು? 24 - 16 16 ಎಷ್ಟಾಯಿತು? 16 ಅಲ್ಲ, ಇನ್ನು 8 8. ಸೊ 8 hours ಏನು ಮಾಡ್ತಿದ್ದೀರಾ? ಪರ್ಸನಲ್ ಕೆಲಸಗಳು. 8 hours ಏನು ಪರ್ಸನಲ್ ಕೆಲಸಗಳು? ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದಂತ ನಾನು ಹೇಳ್ತೀನಿ. ಈಗ 24 hours 8 hours ನಿಮ್ಮ ಡ್ಯೂಟಿ. ಈಗ ನಾನು ಡಾಕ್ಟರಾಗಿ ಕೆಲಸ ಮಾಡ್ತಿದ್ದೀನಿ 8 hours. ನನ್ನ ಹೆಲ್ತ್ಗೋಸ್ಕರ ಇನ್ನೊಂದು 8 hours ನಿದ್ದೆ ಮಾಡ್ತಿದ್ದೀನಿ. 16 hours ಆಯ್ತು ಅಲ್ಲಿಗೆ. ಮಿಕ್ಕಿದ್ದ 8 hours ಏನು ಮಾಡ್ತಿದ್ದೀರಾ? ಈ ಬೆಂಗಳೂರು ಟ್ರಾಫಿಕ್ ಹೋಗಿ ಬರೋದಕ್ಕೆ ಅದನ್ನೇ ಹೇಳ್ತೀನಿ. ಬಟ್ ಹೋಗಿ ಬರಕ್ಕೆ ಓಕೆ ಬಿಡಿ, ಅದು ಓಕೆ. ಈಗ ತಿನ್ನೋದಾಗ್ಲಿ ಇಲ್ಲ ಸ್ನಾನ ಅದು ಇದು ಒಂದು 1 hour 1.5 hour ಅಂತ ಹಾಕೊಂಡ್ರು ವರ್ಕೌಟು ಓಕೆ, ವರ್ಕೌಟು ಇಟ್ಕೊಳ್ಳೋಣ. ಓಕೆ, ನಾವೇನು ಮಾಡ್ತಿದ್ದೀವಿ ಅಂದರೆ ದರಿದ್ರ ಮೊಬೈಲ್ನ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಅಲ್ಲಿ ಟೈಮ್ ವೇಸ್ಟ್ ಆಗ್ತಿದೆ. ನಾವು ಅದನ್ನು ಮೈಂಡಲ್ಲಿ ಇಟ್ಕೋಬೇಕು. ಈಗ ಸುಮ್ಮನೆ ಕೂತ್ಕೊಂಡು ರೀಲ್ಸ್ ನೋಡೋದು ಇಲ್ಲ ವಾಟ್ಸಪ್ ಮೆಸೇಜಸ್ ಮಾಡೋದು ಮೊದಲು ಎಲ್ಲಿತ್ತು ರೀ 20 ವರ್ಷ ಹಿಂದೆ ಇದೆಲ್ಲ. ಅವಾಗ ಜನ ಇನ್ನೂ ನೆಮ್ಮದಿಯಾಗಿದ್ರು. ಇವಾಗ ಮೊಬೈಲ್ ಬಂದ ಮೇಲೇ ತುಂಬ ಮೋಸ ಆಗಿರೋದು, ಇನ್ನು ಕಳ್ತನಗಳಾಗಿರೋದು. ಇವಾಗ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಐ ಆಮ್ ಔಟ್ ಆಫ್ ಸ್ಟೇಷನ್, ಇಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡ್ತಾರೆ ಐ ಆಮ್ ಇನ್ ಲಡಾಖ್, ಐ ಆಮ್ ಇನ್ ರಷ್ಯಾ, ಐ ಆಮ್ ಇನ್ US ಅಂತ ಹೇಳ್ತಾರೆ. ಅವಾಗ ಅಂದರೆ ಇವನಿಗೆಲ್ಲ ನೀವೇ ಪಬ್ಲಿಕ್ ಆಗಿ ಹೇಳ್ತಿದ್ರೆ ನನ್ನ ಮನೆಯಲ್ಲಿ ಯಾರಿಲ್ಲ ಹೋಗಿ ಕಳ್ತನ ಮಾಡ್ಕೊಳ್ಳಿ ಅಂತ. ಅಲ್ಲ, ಈ ಥರ ಎಲ್ಲ ಆಗುತ್ತೆ. ಬಟ್ ಅದೆಲ್ಲ ಪಾರ್ಟ್ ಆಗಿದೆ ಕೂಡ. ಅದೇ ನಾನು ಹೇಳ್ತಿದ್ದೀನಲ್ಲ. ಈಗ ಇನ್ನೊಂದು ಕಾಯಿಲೆಗಳು ಬರೋದು ತುಂಬ ಬಿಕಾಸ್ ಆಫ್ ದ ಮೊಬೈಲ್. ಏನಕ್ಕಂದ್ರೆ ಈಗ ಮೊದಲು ನಮಗೆ ಒಂದು ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಂದ್ರೆ ಹೊರಗಡೆ ಹೋಗಿ ನಾವು ಆಟೋ ಹುಡುಕ್ತಿದ್ವಿ, ಇಲ್ಲ ತಿನ್ಬೇಕು ಅಂದ್ರೆ ಹೊರಗಡೆ ಹೋಗಿ ಊಟ ಮಾಡ್ತಿದ್ವಿ. ಇವಾಗ ಹಂಗಲ್ಲ, ತುಂಬಾ ಲೇಜಿ. ಈ ಕೂತ್ಕೊಂಡು ಮೊಬೈಲ್ ಓಪನ್ ಮಾಡಿಬಿಟ್ಟು ಬ್ಲಿಂಕಿಟ್ ಇಲ್ಲ ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಅದು ಇದು ಅನ್ಕೊಂಡು ವಿ ಆರ್ ಸ್ಪಾಯ್ಲಿಂಗ್ ಅವರ್ ಹೆಲ್ತ್. ಸೊ ಆಗ ಹೆಲ್ತ್ ಸ್ಪಾಯ್ಲ್ ಆಗುತ್ತೆ, ನಿಮಗೆ ಸ್ಟ್ರೆಸ್ ಆಗುತ್ತೆ. ಆ ಮೊಬೈಲು ಸ್ಕ್ರೀನು ಅದು ಇದು ನೋಡಿ ನಿಮಗೆ ಯು ಗೆಟ್ ಮೆಡಿಕಲ್ ಇಶ್ಯೂಸ್. ಸೊ ಹೇಗೆ ಅಂತಂದರೆ ಟೈಮನ್ನು ನಾವು ಈ ಥರ ಡೆಫಿನೆಟ್ಲಿ ವಿ ಕ್ಯಾನ್ ಮ್ಯಾನೇಜ್. ಜನ ನನಗೆ ಟೈಮೇ ಇಲ್ಲ ಅಂತಾರೆ. 8 hours ನಾವು ಕೆಲಸ ಮಾಡಿದ್ರು ದುಡಿಯೋಕ್ಕೆ ತಿನ್ನೋಕ್ಕೆ ಕೆಲಸ ಒಂದು ಯಾರೋ ಒಬ್ರು ಕೆಲಸ ಮಾಡಲೇಬೇಕು. ನೀವು ಆ್ಯಂಕರ್ ಆಗಿದ್ರಿ, ರಿಪೋರ್ಟರ್ ಆಗಿದ್ರಿ, ನಿಮ್ಮ ಕೆಲಸ ನಿಮಗೆ. ನಾನು ಡಾಕ್ಟರ್ ಆಗಿದ್ದೀನಿ, ನನ್ನ ಕೆಲಸ ನನಗೆ ಒಂದು 8 hours. ಆಮೇಲೆ ಹೆಲ್ತ್ಗೆ ಒಂದು 8 hours. ಮಿಕ್ಕಿದ್ದ 8 hours ನಾವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ನಾವೇ ಡಿಸೈಡ್ ಮಾಡಬೇಕದು. ಅದನ್ನ ನಾವು ಹಾಳು ಮಾಡ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಇದೇ ಒಂದು ಟೈಮ್ ಬಗ್ಗೆ ಹೇಳ್ತೀನಿ ಅಂತ ನಾನು ಹೇಳಿದ್ದು. ಅಂದ್ರೆ ಟೈಮ್ ನಿಮ್ಮ ಕೈಯಲ್ಲೇ ಇದೆ, ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋಂಥ ಪರ್ಫೆಕ್ಟ್ ಪ್ಲಾನಿಂಗ್ ಬೇಕು ಅಂತ ಹೇಳ್ತಿದ್ದಾರೆ. ಎಸ್, ಈಗ ಹಾರರ್ ಮೂವಿ ಅಂತ ಅಂದ ತಕ್ಷಣ ಲೊಕೇಶನ್ಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ಅದಕ್ಕೆ ಆದಂತಹ ಸೆಟಪ್, ಆ ಮನೆಗಳು, ಅದಕ್ಕೆ ಆದಂತಹ ನಾವು ಒಂದು ಆ ಸೆಟಪ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಅದನ್ನ ನೀವು ಸೆಟಪ್ ಹಾಕಿದ ಅಥವಾ ಇಲ್ಲ ಅಂತಂದ್ರೆ ಆ ಥರದ್ದಿರೋಂತಹ ಒಂದು ಮನೆಗಳಲ್ಲೇ ಹೋಗ್ಬಿಟ್ಟು ನೀವು ಶೂಟ್ ಮಾಡಿದ್ದ ಅಂತ, ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಈ ಒಂದು ಸಿನಿಮಾವನ್ನ ಅಂತ? ಸರ್ ಮೈನ್ ನಾವು ಇದನ್ನ ಮಾಡಿದ್ದು ಬೆಂಗಳೂರು ಸರೌಂಡಿಂಗ್ಸ್ ಅಲ್ಲೇನೆ, ಉಲ್ಲಾಲು, ನಾಗರಬಾವಿ ಈ ಕಡೆ. ಯಾಕಂದ್ರೆ ಆರ್ಟಿಸ್ಟ್ ಎಲ್ಲ ಇವ್ರಿಗೆಲ್ಲ ಹತ್ರ ಇರುತ್ತೆ ಅಂತ ಹೇಳಿ ಆ ಸರೌಂಡಿಂಗ್ಸ್ ಅಲ್ಲೇ. ಆಮೇಲೆ ಲೊಕೇಶನ್ ಅಂತ ಬಂದಾಗ ನಾವು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಾಗ ಡೈರೆಕ್ಟರ್ ಅವರು ಮತ್ತೆ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಬಾಬಿ ಅಂತ ಇದ್ದಾರೆ. ಸೊ ಅವರು ಎಲ್ಲ ತುಂಬಾ ಹುಡುಕಾಡಿ ಆಲ್ಮೋಸ್ಟ್ ಐ ಥಿಂಕ್ ಲೊಕೇಶನ್ಸ್ಗೆನೆ ಅವರು ಆಲ್ಮೋಸ್ಟ್ ಒಂದು 10 ದಿನ 15 ದಿನ ಎಲ್ಲ ಆಯ್ತು. ಅದು ಬೇರೆ. ಬಟ್ ಆದ್ರೆ ಬೆಂಗಳೂರು ಆಮೇಲೆ ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಕೂಡ ಒಂದು 4-5 ದಿನ ಆ ಕಡೆ ಕೂಡ ಶೂಟ್ ಮಾಡಿದ್ವಿ. ಆಮೇಲೆ ಒಂದು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಕೂಡ ಆ ವಿಡಿಯೋ ಕೂಡ ತಗೊಂಡಿದ್ವಿ. ಆ ಟ್ರಾವೆಲಿಂಗ್ ಕೂಡ ವೇಸ್ಟ್ ಆಗಬಾರ್ದಂತ ಫುಟೇಜು. ಇಲ್ಲಿಂದ ಅಲ್ಲಿ ಟ್ರಾವೆಲ್ ಆಗೋದು ಕೂಡ ನಾವು ಶೂಟ್ ಮಾಡಿಕೊಂಡು ಸೊ ಈ ತರ ನಾವು ಲೊಕೇಶನ್ಸ್ನ ಪ್ಲಾನ್ ಮಾಡಿದ್ವಿ. ಎಸ್, ಫೈನಲಿ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸ್ನ ಯಾವ ರೀತಿ ಥಿಯೇಟರ್ಗೆ ವೆಲ್ಕಮ್ ಮಾಡ್ತೀರಾ ಅಂತ? ಓಕೆ, ಸೊ ದಯವಿಟ್ಟು ಬನ್ನಿ. ಇಟ್ಸ್ ಅ ಬ್ಯೂಟಿಫುಲ್ ಎಂಟರ್ಟೈನರ್ ಆ್ಯಂಡ್ ಕನ್ನಡ ಸಿನಿಮಾನ ಉಳಿಸಿ ಆ್ಯಂಡ್
ನೀವು ಉಳಿಸಿಲ್ಲ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಸಿನಿಮಾ ಮಾಡುತ್ತೆ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೋ ಸಿನಿಮಾನ ನಾವು ನೋಡಬೇಕಾಗತ್ತೆ. ಸೊ ದಯವಿಟ್ಟು ಸಿನಿಮಾಗೆ ಬನ್ನಿ, ಎಕ್ಸ್ಪೀರಿಯನ್ಸ್ ದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಫ್ ನಾಯಿ ಇದೆ ಎಚ್ಚರಿಕೆ. ಪ್ಲೀಸ್ ಡೂ ಕಮ್ ಟು ದ ಥಿಯೇಟರ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿಯೆಸ್ಟ್ ಸ್ಕೆಡ್ಯೂಲಲ್ಲೂ ಕೂಡ ನಮಗೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ತುಂಬ ನಿಮ್ಮ ತಲೆ ತಿಂದಿದ್ದೀನಿ ಅನಿಸುತ್ತೆ. ಹಾಗೇನಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಇದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನನ್ನ ಪ್ರೊಫೆಷನ್ನು ಕೂಡ ನೀವೇ ಕಿತ್ಕೊಳ್ತಿದ್ರಿ, ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಅಷ್ಟು ಟ್ಯಾಲೆಂಟ್ ಎಲ್ಲ ಇರಲಿಲ್ಲ ಬಿಡಿ ನನಗೆ. ಅಷ್ಟೆಲ್ಲ ಇದ್ದಿದ್ರೆ ನಾನು ದೊಡ್ಡ ಲೆವೆಲ್ಗೆ ಆಂಕರು ಆಗ್ಬಿಡ್ತಿದ್ದೆ. ಆಕ್ಟರು ಮತ್ತೆ ರೈಟರು, ಲಿರಿಕ್ ಅದು ಇದು ಜೊತೆಗೆ ಸಿಂಗರ್ ಜೊತೆಗೆ ಆಂಕರು ಆಗ್ಬಿಡ್ತಿದ್ದೆ. ಏನಿಲ್ಲ, ಆಕ್ಚುಲಿ ನಿಜವಾಗ್ಲೂ ನಾನು ಟ್ರೈ ಮಾಡೋಣ ಅನ್ಕೊಂಡೆ ಸರ್. ಓದ್ತಾ ಇರುವಾಗ ರೇಡಿಯೋ ಅವಾಗ ತುಂಬಾ ಫೇಮಸ್ ಆಗಿತ್ತು, ಯಾಕಂದ್ರೆ ಈ ಮೊಬೈಲ್ ಎಲ್ಲ ಅವಾಗ ಅಷ್ಟು ಫೇಮಸ್ ಇರ್ಲಿಲ್ಲ. ರೇಡಿಯೋ ಸಿಟಿಯಲ್ಲಿ ಆಮೇಲೆ FM ಇದೆಲ್ಲ ಬರ್ತಿತ್ತಲ್ಲ, ನಾನು ಫುಲ್ ಒಂದು ಪ್ಯಾಷನ್ ಇತ್ತು. ಅದು ಕೂಡ ಅವಾಗ ಏನೋ ಆ ಟೈಮಲ್ಲಿ ಅದೇನಂದ್ರೆ ಮಕ್ಕಳಿಗೆ ಇವಾಗ 10th ಕ್ಲಾಸ್ ಅಲ್ಲಿ ಕೇಳಿದ್ರೆ ಏನಾಗ್ತೀಯ ಅಂದ್ರೆ ಒಂದು ಹೇಳ್ತಾರೆ, 8th ಕ್ಲಾಸ್ ಅಲ್ಲಿ ಕೇಳಿದ್ರೆ ಏನಾಗ್ತೀಯ ಅಂದ್ರೆ ಅದನ್ನೊಂದು ಹೇಳ್ತಾರೆ. ಸೊ ಡಿಫ್ರೆಂಟ್ ಟೈಮ್ಗೆ ಅವ್ರು ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ತರ ನಾನು ಆ ಟೈಮ್ಗೆ ಒಂದು ಆಂಕರ್ ಅಲ್ಲ ರೇಡಿಯೋ ಜಾಕಿ ಆಗ್ಬಿಡೋಣ ಅಂತ ಅನ್ಕೊಂಡೆ. ಅಷ್ಟು ಕ್ರೇಜ್ ಇತ್ತು ಸರ್ ರೇಡಿಯೋ ಜಾಕಿ ಅಂದ್ರೆ, ಲೈಕ್. ಬಟ್ ಇವಾಗ ಅಷ್ಟು ತುಂಬಾ ಅದು ಕಮ್ಮಿ ಆಗಿದೆ. ಆ ತರ ಇತ್ತು ನನಗೆ. ಎಸ್, ಒಂದ್ಸಲ ಐಫೈ ಕೊಡಿ ಹೇಳ್ತೀನಿ. ಥ್ಯಾಂಕ್ ಯು. ಯಾಕಂತಂದ್ರೆ ನೀವು ಹೇಳಿದ ಮಾತು ನನಗೂ ಬಂದಿತ್ತು, ನೀವು RJ ಆಗಿ ತುಂಬ ಸೂಟ್ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು. ನೀವು ಆಗ್ಲೇ ಹೇಳಿದ್ರ ಡಬ್ಬಿಂಗ್ ಅದು ಇದು ಅಂತ ಹೇಳ್ಬಿಟ್ಟು. ಇದು ಕೂಡ ನನ್ನ ಒಂದು ಪ್ರೊಫೆಷನ್ಗೆ ಆ್ಯಡ್ ಆನ್ ಮಾಡಿದ್ರು ನನಗೂ ಕೂಡ. ಓಕೆ, ಸಾಕಷ್ಟು ಜನ ಹೋಗಿ ಟ್ರೈ ಮಾಡಿ ಅಂತ, ಬಟ್ ಏನೋ ಗೊತ್ತಿಲ್ಲ, ಅದು ಆಫ್ ಸ್ಕ್ರೀನ್ ಬರ್ತಿತ್ತಲ್ಲ. ಸೊ ಇದು ಆನ್ ದಿ ಸ್ಕ್ರೀನ್ ಬರೋಣ ಅಂತ ಹೇಳ್ಬಿಟ್ಟು ನಿಮ್ಮಂತ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಎಲ್ಲಾದ್ರೂ ಕಡಿಮೆ ಬಿಟ್ಟಣ ಅಂತ. ಇಲ್ಲ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನೀವು RJ ತರಾನೇ ಟ್ರೈ ಮಾಡೋದಲ್ಲ, ನೀವು ಮಾಡ್ಬೋದು ಅಷ್ಟೇ, ಏನಿಲ್ಲ. ಯಾವ ಕಂಟೆಂಟ್ ಆಗಿದೆ ಈಗ RJನು ಅಂತಂದ್ರೆ ಆಂಕರಿಂಗ್ ಎಲ್ಲ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನೋ ತಗೋಬೇಕು. ನಿಮ್ಗೆ RJ ಆಪರ್ಚುನಿಟಿ ಸಿಕ್ಕಿದ್ರೆ ನನಗೂ ಒಂದು ಕೊಡಿ, ಸೈಡಲ್ಲಿ ಒಂದು 15 ನಿಮಿಷ ನಾನು ಒಂದು ಎಂಟರ್ಟೈನ್ ಮಾಡ್ತೀನಿ. ಶೂರ್, ಖಂಡಿತ ಸಿಕ್ಕಿದ್ರೆ ಖಂಡಿತವಾಗ್ಲಿ ಇಬ್ರು ಶೋ ಒಟ್ಟಿಗೆ ಮಾಡುವ. 100%. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಡಾಕ್ಟರ್ ಆಗಿದ್ದಂಥವ್ರು ಆಕ್ಟರ್ ಆಗಿದ್ರಿ, ಅದಾದ ನಂತರ ನಿರ್ಮಾಪಕರಾದ್ರಿ, ಅದಾದ ನಂತರ ರೈಟರು, ಸಿಂಗರು, ಇನ್ನು ಬೇರೆ ಪ್ರೊಫೆಷನ್ ಅನ್ನ ನಿಮ್ಗೆ ಸಿಕ್ಕಿರುವಂತಹ ಒಂದು ಟೈಮಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ರ. ಒಳ್ಳೇದಾಗ್ಲಿ. ಹೊಸ ಒಂದು ಉತ್ಸಾಹದಿಂದ ನೀವು ಒಂದು ನಿರ್ಮಾಪಕರಾಗಿ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ. ಸಾಕಷ್ಟು ಸಿನಿಮಾಗಳು ನಿಮ್ಮ ನಿರ್ಮಾಣ ಸಾರಥ್ಯದಲ್ಲಿ ಬರಲಿ, ಸಾಕಷ್ಟು ಸಿನಿಮಾಗಳು ನಿಮ್ಮ ಒಂದು ನಿರ್ಮಾಣದಲ್ಲಿ, ಅದರ ಜೊತೆಗೆ ನಿರ್ದೇಶನದಲ್ಲೂ ಕೂಡ ಮೂಡು ಬರಲಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಡಾಕ್ಟರ್ ಆಗಿದ್ದಂತಹ ನಿಮ್ಮೆಲ್ಲರ ಪ್ರೀತಿಯ ಲೀಲಾ ಮೋಹನ್ ಅವರ ಒಂದು ಸ್ಪೆಷಲ್ ಇಂಟರ್ವ್ಯೂ. ಇದೇ ಒಂದು ನವೆಂಬರ್ 28ಕ್ಕೆ ನಾಯಿ ಇದೆ ಎಚ್ಚರಿಕೆ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ, ಸಿನಿಮಾವನ್ನು ವೀಕ್ಷಿಸಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಿಮ್ಮ ಸ್ನೇಹಿತರು ಹಾಗೆಯೇ ನಿಮ್ಮ ಫೇಸ್ಬುಕ್ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.